ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಶ್ರೀಮತಿ ಲೀಲಾವತಿ NR ಅವರಿದ್ದಾರೆ. ಮೂಲತಃ ಇವರು ಭದ್ರಾವತಿ ತಾಲೂಕಾ ಹಳೆ ಸೀಗೆಬಾಗಿ ಗ್ರಾಮದವರು. ಸದ್ಯ ಈಗ ಶಿವಮೊಗ್ಗದಲ್ಲಿ ನೆಲೆಸಿರ್ತಾರೆ. 2025ನೇ ಸಾಲಿನಲ್ಲಿ ಕೃಷೋನ್ನತಿ ಕೃಷಿ ವಿಸ್ತರಣೆ ಅಂದರೆ ಆತ್ಮ ಯೋಜನೆ ಅಡಿಯಲ್ಲಿ ಇವರಿಗೆ ಒಬ್ಬರು ಶಿವಮೊಗ್ಗ ಜಿಲ್ಲಾ ಮಟ್ಟದ ಸದಸ್ಯರನ್ನಾಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಇವರು ಈಗ ಅಂದರೆ ಹೋದ ತಿಂಗಳು ಜುಲೈ 31, 2026ರಂದು ರಾಜ್ಯ ಮಟ್ಟದ ಒಂದು ರೈತ ಸಲಹಾ ಸಮಿತಿಯಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯ ಒಂದು ಸಲಹೆಗಳನ್ನು ಅವರು ನೀಡಿರ್ತಾರೆ. ಈ ನಿಟ್ಟಿನಲ್ಲಿ ಯಾವ ರೀತಿಯಿಂದ ಇವರು ಸಲಹೆಗಳನ್ನ ನೀಡಿದ್ರು, ರೈತರ ಒಂದು ಅಭಿವೃದ್ಧಿಗೆ ಅಥವಾ ರೈತರ ಒಂದು ಏಳಿಗೆಗೆ, ರೈತರ ಒಂದು ಹಿತದೃಷ್ಟಿಯಿಂದ ಅಂತ ಅನ್ನೋದನ್ನು ಇವರಿಂದ ನಾವು ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್. ಎಲ್ಲರಿಗೂ ನಮಸ್ಕಾರ ಸರ್. ನಿಮಗೂ ಕೂಡ. ನಾನು ಭದ್ರಾವತಿ ತಾಲೂಕು ಹಳೆ ಸಿಗಬಾಗಿ ಗ್ರಾಮದ ಸಾಮಾನ್ಯರಾಗಿರ್ತಕ್ಕಂಥ ರೈತ ಮಹಿಳೆ. ಇವತ್ತು ನಾನು ಸಿರಿಧಾನ್ಯಗಳ ಮೌಲ್ಯವರ್ಧನೆಯನ್ನು ಮಾಡಿ ಕೃಷಿ ಉತ್ಪನ್ನಗಳಲ್ಲಿ ನಾವು ಬೆಳೆ ಬೆಳೆದಿರೋದ್ರಲ್ಲಿ ಮೌಲ್ಯವರ್ಧನೆ ಮಾಡಿ ಇವತ್ತು ನಾನು ಒಂದು ಸ್ಥಾನಕ್ಕೆ ಬಂದಿದ್ದೀನಿ. ಈಗ ನನಗೆ ರೈತ ಮಹಿಳೆ ಅಂತೇಳಿ ಪ್ರಶಸ್ತಿನೂ ಬಂತು. ಮತ್ತೆ ಸಿರಿಧಾನ್ಯಗಳಲ್ಲೂ ಫುಡ್ ಕಾಂಪಿಟೇಷನ್ ಬಂತು. 23ನೇ ಇಸ್ವಿಯಲ್ಲಿ ಬಂತು ಸರ್ ನನಗೆ. ಏನಿದು ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ? ಜಿಲ್ಲಾ ಮಟ್ಟದ್ದು ರೈತ ಪ್ರಗತಿಪರ ರೈತ ಮಹಿಳೆ ಅಂತ ಬಂತು ಶಿವಮೊಗ್ಗ ಜಿಲ್ಲೆಗೆ. ಹೌದು ಸರ್. ಅದೇ ವರ್ಷ ಜಿಲ್ಲಾ ಮಟ್ಟದ್ದು ಫುಡ್ ಕಾಂಪಿಟೇಷನ್ ಇತ್ತು. ಅದರಲ್ಲೂ ಸಿರಿಧಾನ್ಯಗಳಲ್ಲಿ ಅದರಲ್ಲೂ ಮೌಲ್ಯವರ್ಧನೆ ಮಾಡಿ ನಾನು ಭಾಗವಹಿಸಿದ್ದೆ. ಅದರಲ್ಲೂ ಪ್ರಥಮ ಸ್ಥಾನ ಬಂತು ಜಿಲ್ಲಾ ಮಟ್ಟದ್ದು. ನಂತರದ ಒಂದು ದಿನಗಳಲ್ಲಿ ಆಮೇಲೆ ಬೆಂಗಳೂರಲ್ಲಿ ಅರಮನೆ ಮೈದಾನದಲ್ಲಿ ಇದು ಆಗುತ್ತಲ್ಲ, ವರ್ಷಕ್ಕೆ ಸಿರಿಧಾನ್ಯ ಮೇಳ ಅಂತ ಹೇಳಿ, ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ ಅಂತ ಹೇಳಿ ಆಗುತ್ತಲ್ಲ. ಸೊ ಅದಕ್ಕೆ ನಿಮ್ಮನ್ನ ಏನಾದ್ರು ನಾಮಿನೇಟ್ ಹೌದು ಸರ್, ಮಾಡಿದ್ರು. ನಾವು ಅಲ್ಲಿ ಸ್ಟಾಲ್ ಹಾಕಿದ್ವಿ. ಹೌದು ಸರ್. ಜಿಲ್ಲೆದು ಕೃಷಿ ಇದರಿಂದಾನೇ ನಾನು ಹೋಗಿದ್ದು, ಕೃಷಿ ಆಫೀಸಿಂದ, ಆತ್ಮ ಯೋಜನೆಯಿಂದ, ಮತ್ತೆ KVK ಕೃಷಿ ವಿಜ್ಞಾನ ಕೇಂದ್ರ ಅವರಿಂದ ಕೂಡ ನಾನು ಹೋಗಿದ್ದೆ. ಅಲ್ಲಿ ಮಾಹಿತಿ ಪಡ್ಕೊಂಡು ಅಲ್ಲಿ ನಾನು ಸಿರಿಧಾನ್ಯಗಳ ಮೌಲ್ಯವರ್ಧನೆ ಉತ್ಪನ್ನಗಳನ್ನ ತುಂಬಾ ಒಯ್ದಿದ್ದೆ. ಸೋಪ್ ಕೂಡ ಸಿರಿಧಾನ್ಯಗಳಲ್ಲಿ ಮಾಡಿದ್ದೆ. ತುಂಬಾ ಚೆನ್ನಾಗಿ ಸೇಲ್ ಆಯ್ತು, ಒಳ್ಳೆ ಮಾರ್ಕೆಟಿಂಗು ಆಯ್ತು. ಅಲ್ಲಿ ಮಾಡಿ ಬಂದ್ವಿ. ಮತ್ತೆ ಈ ಕೃಷಿ ಕಿಸಾನ್ ಸಮೃದ್ಧಿ ಅಂತಂದು ಹೇಳಿ ಅದರಲ್ಲೂ ಕೂಡ ನಮಗೆ ಒಂದು ಪೋಷಣ ಆಹಾರ ವಿಭಾಗದಲ್ಲಿ ಕೂಡ ಒಂದು ಅವಾರ್ಡ್ ಬಂತು. ಅದಾದ್ಮೇಲೆ ಸರ್ ಮತ್ತೆ ಈಗ ರಜತ ಸಂಭ್ರಮೋತ್ಸವ ಅಂತೇಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ಫಂಕ್ಷನ್ ಇತ್ತು. ಅದರಲ್ಲೂ ಕೂಡ ಮರೆತು ಹೋದ ಖಾದ್ಯದಲ್ಲಿನೂ ಪ್ರಥಮ ಸ್ಥಾನ ಬಂತು ಸರ್. ಓಕೆ, ಇದು ನಿಮ್ಮ ಒಂದು ಕಿರು ಪರಿಚಯ ಆಯಿತು. ಈಗ ಆತ್ಮ ಯೋಜನೆಯಲ್ಲಿ ಕೃಷೋನ್ನತಿ ಕೃಷಿ ವಿಸ್ತರಣೆ ಆತ್ಮ ಯೋಜನೆಯ ಅಡಿಯಲ್ಲಿ ತಾವು ಭಾಗವಹಿಸಿದ್ದೀರಾ, ಒಬ್ಬ ಸದಸ್ಯರಾಗಿ ಕೂಡ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಆತ್ಮ ಯೋಜನೆ ಬಗ್ಗೆ ಒಂಚೂರು ಕಿರು ಪರಿಚಯ, ಇದರ ಉದ್ದೇಶ, ಆಮೇಲೆ ಗುರಿ, ಸಂಕ್ಷಿಪ್ತವಾಗಿ ಇದರ ಒಂದು ವಿವರಣೆ. ಸರ್, ಇದರ ಮುಖ್ಯ ಉದ್ದೇಶ ಗುರಿ ಅಂತಂದ್ರೆ ರೈತ ಹೆಣ್ಣು ಮಕ್ಕಳಿಗೆ ಒಂದು ರೈತರಿಗೋಸ್ಕರನೇ ಇರೋಂಥ ಒಂದು ಯೋಜನೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಸರ್. ರೈತರಿಗೋಸ್ಕರನೇ ಮಾಡ್ತಾ ಇರೋದ್ರಿಂದ ರೈತರು ಏನು ಬೆಳೆ ಬೆಳೀತಾರೆ, ಅವ್ರಿಗೇನು ಅವಶ್ಯಕತೆ ಇದೆ, ಅವರಿಗೆ ನೀರಿಂದಾಗಿರ್ಬೋದು, ಒಂದು ಬೇಲಿ ವ್ಯವಸ್ಥೆ ಆಗಿರ್ಬೋದು, ಒಂದು ಪ್ರತಿಯೊಂದು ಮಾಹಿತಿನೂ ಕೂಡ ಕೃಷಿ ಇದರಿಂದ ಅವರಿಗೆ ಸಲಹೆಗಳನ್ನು ಕೊಡ್ತಾರೆ, ಮತ್ತೆ ಒಳ್ಳೊಳ್ಳೆ ಅವಕಾಶಗಳನ್ನು ಕೊಡ್ತಾರೆ, ಮತ್ತೆ ಸಬ್ಸಿಡಿಗಳನ್ನೆಲ್ಲ ಕೊಟ್ಟು ಅವರಿಗೆ ಒಳ್ಳೊಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ ಸರ್. ಈಗ ಬೇಲಿ ಹಾಕೋದಕ್ಕೆ ಪಾಲಿ ಹೌಸ್ ಆಗಿರ್ಬೋದು, ಮೋಟರ್ ಆಗಿರ್ಬೋದು, ಮತ್ತೆ ಇನ್ನೂ ಹೆಚ್ಚಿನದಾಗಿ ಹೇಳ್ಬೇಕಂದ್ರೆ ಅವ್ರು ಬೆಳೆ ಬೆಳೆದಿರ್ತಾರಲ್ಲ ಅದನ್ನ ಮೌಲ್ಯವರ್ಧನೆಯನ್ನ ಮಾಡಿ ಅವರೇ ಮಾರ್ಕೆಟಿಂಗ್ ಮಾಡೋದಕ್ಕೆ ಉತ್ತೇಜನ ಕೊಡುವಂತ ಒಂದು ಯೋಜನೆ ಆಗಿದೆ ಸರ್. ಇದು ನಮ್ಮ ಆರ್ಥಿಕ ಭದ್ರತೆಯನ್ನ ಹೆಣ್ಮಕ್ಳದ್ದು ಕೂಡ ಹೆಚ್ಚಿಸುತ್ತೆ. ಮತ್ತೆ ನಮ್ಮ ಊರು, ನಮ್ಮ ಗ್ರಾಮ, ನಮ್ಮ ಜಿಲ್ಲೆ, ತಾಲೂಕು ಪ್ರತಿಯೊಂದು ಆರ್ಥಿಕವಾಗಿ ಸದೃಢವಾಗ್ತಕ್ಕಂತ ಒಂದು ಯೋಜನೆ ಅಂತ ಹೇಳ್ಬೋದು ಸರ್. ಮತ್ತೆ ಈಗ ನಮ್ಮ ಜಿಲ್ಲೆ, ತಾಲೂಕು, ನಮ್ಮ ಗ್ರಾಮಗಳು ಇಂಪ್ರೂವ್ಮೆಂಟ್ ಆದ್ರೆ ನಮ್ಮ ದೇಶನೂ ಮುಂದುವರಿಯುತ್ತೆ ಅನ್ನೋ ಒಂದು ಒಳ್ಳೆ ಕಾನ್ಸೆಪ್ಟ್ ಸರ್ ಇದು. ಈಗ ನಾವು ಬೆಳೆ ಬೆಳೆದಿರೋದನ್ನ ಏನೇ ಬೆಳಿಲಿ ಸರ್, ಒಂದು ತೆಂಗಿನಕಾಯಿ ಬೆಳಿಲಿ, ಅದರಲ್ಲಿ ಮೌಲ್ಯವರ್ಧನೆ ಏನೇನ್ ಮಾಡ್ಬೋದು, ಎಣ್ಣೆಯಿಂದ ಏನು ಉತ್ಪನ್ನಗಳನ್ನು ಮಾಡ್ಬೋದು. ಮತ್ತೆ ಈಗ ಮನೆಯಲ್ಲಿ ಹಸು ಸಾಕಾಣಿಕೆ ಮಾಡಿರ್ತಾರೆ, ಹೈನುಗಾರಿಕೆ ಮಾಡಿರ್ತಾರೆ, ಅವ್ರಿಗೇನು ಬರೀ ಹಾಲು, ಮೊಸರು, ಬೆಣ್ಣೆ ಅಷ್ಟಕ್ಕೆ ಸೀಮಿತ ಆಗಿರ್ತಾರೆ. ಅದಕ್ಕಿಂತ ಹೆಚ್ಚಿಗೆ ಇನ್ನು ಏನೇನು ಅವರು ಮಾಡ್ಬೋದು, ಮೌಲ್ಯವರ್ಧನೆ ಮಾಡ್ಬೋದು. ಇದ್ರ ಬಗ್ಗೆ ಕೂಡ ತಾವು ಮಾಹಿತಿ ಆಮೇಲೆ ಇದ್ರ ಬಗ್ಗೆ ಅರಿವು ಮೂಡಿಸ್ತೀರಾ? ಹೌದು ಸರ್. ಈಗ ಸುಮಾರು ಕಡೆ ನಾನು ರೈತ ಪಾಠಶಾಲೆ ಅಂತೇಳಿ ಎಲ್ಲಾ ಕಡೆಗೂ ಹೋಗಿ ರೈತ ಸಂಪರ್ಕ ಕೇಂದ್ರದಿಂದ ನನ್ನನ್ನು ಕರೆಸಿ ಅಲ್ಲಿ ನಮ್ಗೆ ರೈತರ ಹೆಣ್ಣು ಮಕ್ಕಳುಗಳಿಗೆ ಒಂದು ಸಿರಿಧಾನ್ಯಗಳಲ್ಲಿ ಅರಿವು ಮೂಡಿಸ್ತಕ್ಕಂಥದ್ದು, ಮೌಲ್ಯವರ್ಧನೆ ಮಾಡುವುದರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು, ಮತ್ತೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭವನ್ನ ತೆಗೆಯುವಂತ ಒಂದು ಉತ್ಪನ್ನಗಳ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸರ್. ಅಲ್ಲ, ಇಲ್ಲಿ ಭದ್ರಾವತಿ ತಾಲೂಕು ವಿಶೇಷವಾಗಿ ನಾವು ಹೇಳುವುದಾದ್ರೆ ನೀರಿನ ಒಂದು ಲಭ್ಯತೆ ತುಂಬಾ ಚೆನ್ನಾಗಿದೆ. ಹೌದು ಸರ್. ಆಮೇಲೆ
ರೈತರು ಒಂದು ಸ್ವಲ್ಪ ಅಸಡ್ಡೆ ಮಾಡ್ತಾರೆ, ಏನಪ್ಪ ಇದೇನು ಮೌಲ್ಯವರ್ಧನೆ ಅಂತಾರಲ್ಲ, ಸಾಕು ನಮ್ಗೆ ಅಡಿಕೆನೇ ಒಂದು ಸಾಕು, ಯಾವ ಮೌಲ್ಯವರ್ಧನೆ ಬೇಡ, ಏನೂ ಬೇಡ, ಅದರಿಂದ ನಮಗೆ ನಾವು ಜೀವನ ಕಟ್ಕೊಂಡಿದ್ದೀವಿ, ಅದರಿಂದ ನಾವು ಮುಂದುವರೆದಿದ್ದೀವಿ, ಸಂತೋಷದ ವಿಷಯ. ಸೊ ಈ ಒಂದು ಸಂದರ್ಭದಲ್ಲಿ, ಇಂಥ ಒಂದು ಸಂದರ್ಭದಲ್ಲಿ ತಾವು ಯಾವ ರೀತಿಯಿಂದ ಸಮಸ್ಯೆಗಳನ್ನ ಎದುರಿಸ್ತೀರಿ? ಸರ್, ಒಂದು ಆಹಾರ ಸರಪಳಿ ಅಂತಂದ್ರೆ ಎಲ್ಲದೂ ಮನುಷ್ಯನಿಗೆ ಬೇಕೇ ಬೇಕು ಸರ್. ಬರೀ ಒಂದು ಅಡಿಕೆ ಒಂದು ಇಟ್ಕೊಂಡು ನಾವು ಜೀವನ ಮಾಡಕ್ ಆಗಲ್ಲ. ಅಡಿಕೆ ಒಂದು ಬೆಳಿತೀರಾ, ಈ ಭಾಗದಲ್ಲಿ ಚೆನ್ನಾಗಿ ದುಡ್ಡು ಬರುತ್ತೆ, ಚೆನ್ನಾಗಿದ್ದೀರಾ, ಓಕೆ. ಆದ್ರೆ ಎಲ್ಲಾ ಜಿಲ್ಲೆಯವರು ಈಗ ಆಲ್ಮೋಸ್ಟ್ ಬಳ್ಳಾರಿಯಲ್ಲಿ ಕೂಡ ಈಗ ಅಡಿಕೆ ಬೆಳೀತಾ ಇದ್ದಾರೆ ಸರ್. ಎಲ್ಲರೂ ಹೌದು ಸರ್, ಹೌದು ಸರ್. ಎಲ್ಲರೂ ಅದೇ ಬೆಳೆದ್ರೆ ಭತ್ತ ಯಾರು ಬೆಳಿಬೇಕು, ಸಿರಿಧಾನ್ಯಗಳನ್ನ ಯಾರು ಬೆಳಿಬೇಕು, ಕಾಳು ಕಡಿ ದವಸ ಧಾನ್ಯಗಳನ್ನೆಲ್ಲ ಯಾರು ಬೆಳಿಬೇಕು ಸರ್? ಈ ತರದ ಒಂದು ಸಮಸ್ಯೆ ಬರಬಾರ್ದು ಅಂತಂದು ಹೇಳಿ ಅಲ್ಲೇ ಒಂದು ವಿಜ್ಞಾನಿಗಳು ಈಗ ಎಲ್ಲದಕ್ಕೂ ರಿಸರ್ಚ್ ಮಾಡ್ತಾ ಇದ್ದಾರೆ ಸರ್. ಈ ಭಾಗದಲ್ಲಿ ಏನ್ ಬೆಳೆ ಬೆಳಿಬೇಕು, ಈ ಪರಿಸರದಲ್ಲಿ ಏನು ಚೆನ್ನಾಗಿ ಬರುತ್ತೆ, ಯಾವುದು ಬೇಡ, ನಮ್ಮ ಆಹಾರ ಸರಪಳಿಯನ್ನು ನಾವು ಕಾಪಾಡ್ಕೋಬೇಕು ಸರ್. ಮೊದಲನೇ ಅದು ಪ್ರಮುಖ ವಿಷಯ. ಹೌದು ಸರ್. ಇಡೀ ನಮ್ಮ ದೇಶಕ್ಕೆ ಬೇಕಾಗಿರುವಂತದ್ದು ಒಂದು ಆಹಾರ ಭದ್ರತೆಯನ್ನು ಒದಗಿಸಬೇಕು ಸರ್. ಎಲ್ಲಾ ತರದ್ದು ಬೆಳೆಗಳನ್ನು ಬೆಳಿಬೇಕು, ಮೌಲ್ಯವರ್ಧನೆ ಮಾಡಬೇಕು, ಮತ್ತೆ ಅದ್ರ ಬಗ್ಗೆ ಹೆಚ್ಚಿನ ರಿಸರ್ಚ್ ಅನ್ನ ಮಾಡಿ ಎಲ್ಲೆಲ್ಲಿ ಯಾವ್ಯಾವ ಭಾಗದಲ್ಲಿ ಏನೇನು ಉತ್ಪನ್ನಗಳಿಗೆ ಬೆಲೆ ಇರುತ್ತೋ ಅದನ್ನ ಇನ್ನೂ ಹೆಚ್ಚಿಗೆ ಬೆಲೆಗಳನ್ನ ಮಾಡಬೇಕು ಸರ್. ಹೌದು ಸರ್. ಈಗ ಭತ್ತನ ಬೆಳೆದೇ ಇದ್ರೆ ಊಟಕ್ಕೆ ಅನ್ನ ಇಲ್ಲ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಸರ್. ಅದೇ ದವಸದ ಕಾಳು ಕಡಿ ಇಲ್ಲ ಅಂದ್ರೆ ಮೇಯ್ನ್ ಕಾಳು ಕಡಿ ಸಿರಿಧಾನ್ಯಗಳ ಪ್ರೋಟೀನು, ವಿಟಮಿನ್ಸ್, ಜೀವಸತ್ವಗಳು, ಎ ಬಿ ಆ ತರ ಇದಿರತಕ್ಕಂಥ ಪೋಷಕಾಂಶಗಳು ಇರ್ತಕ್ಕಂಥದ್ದು, ಡಿ ವಿಟಮಿನ್ಸ್, ಇವೆಲ್ಲ ಈಗ ಅನಿಮಿಯಾ ಜಾಸ್ತಿ ಆಗ್ತಾ ಇದೆ ಹೆಣ್ಮಕ್ಳಲ್ಲಿ, ಅಪೌಷ್ಟಿಕತೆ ಜಾಸ್ತಿ ಆಗ್ತಾ ಇದೆ, ಮಕ್ಕಳಲ್ಲಿ ಪೋಷಕಾಂಶ ಇಲ್ಲದೆ ಇರೋದ್ರಿಂದ ತುಂಬಾ ಜನ ಮಕ್ಕಳು ಕುರುಡತ್ವ ಬರ್ತಾ ಇದೆ. ಇವೆಲ್ಲ ಸಮಸ್ಯೆಗಳನ್ನ ನಾವೇ ತಂದ್ಕೊಳ್ತಾ ಇದೀವಿ ಸರ್. ಬರೀ ಯಾವ್ದೋ ಒಂದನ್ನ ನೆಚ್ಕೊಂಡು ದುಡ್ಡು ಬರುತ್ತೆ ಅಂತ ಹೋದ್ರೆ ನಾವು ನಮ್ಮ ಆರೋಗ್ಯವನ್ನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ ಆಗೋದಿಲ್ಲ ಸರ್. ಒಂದ್ಸಲ ಕೆಟ್ಟ ಹೋದ್ರೆ ಮುಗೀತು ಸರ್. ಆ ವಿಚಾರದಲ್ಲಿ ನಾವು ಆರೋಗ್ಯ ಕಾಪಾಡ್ಕೊಳ್ಕೊಳ್ಳೋದು ತುಂಬಾ ಮುಖ್ಯ ಇದೆ. ಯಾಕಂದ್ರೆ ಆರೋಗ್ಯವೇ ಭಾಗ್ಯ ಅಂತ ನಾವು ಹಿಂದೆ ಎಲ್ಲ ಕೇಳಿದೀವಿ. ಇವು ಕೂಡ ಅದು ಈಗ ಪ್ರಚಲಿತ ವಿದ್ಯಮಾನಗಳು ತುಂಬಾನೇ ಪ್ರಾಮುಖ್ಯತೆ ಪಡಿತಾ ಇದೆ. ಯಾಕಂದ್ರೆ ನೀವು ದುಡ್ದಿದ್ದು ಅರ್ಧ ಹಾಸ್ಪಿಟ್ಲ್ಗೆ ಹಾಕಿದ್ರೆ ಮತ್ತೇನ್ ಅದರಲ್ಲಿ ಬಂತು ಭಾಗ್ಯ ಅಲ್ವಾ? ಇವಾಗಿನ ರೈತರು ಸರ್ ಬೆಳೆ ಬೆಳಿತಾರೆ, ಅವರು ಕೂಲರಿಗೆ, ಅದಕ್ಕೆ ಬೀಜಕ್ಕೆ, ಗೊಬ್ಬರಕ್ಕೆ ಎಲ್ಲ ಸಾಲ ಮಾಡಿ ತಂದಿರ್ತಾರೆ. ಅದನ್ನ ಮಾರಿ ಆದ್ಮೇಲೆ ಅದಕ್ಕೆ ಕೊಡೋ ಅಷ್ಟೊತ್ತಿಗೆ ಅವ್ರ ದುಡ್ಡು ಹಣ ಮುಗ್ದೋಗುತ್ತೆ ಸರ್. ಆಮೇಲೆ ನೆಕ್ಸ್ಟ್ ಅವ್ರು ಬೆಳೆ ಬೆಳಿಬೇಕು ಅಂದ್ರೆ, ಮತ್ತೆ ಬಿತ್ತಬೇಕು ಅಂದ್ರೆ ಬೀಜಕ್ಕೆ, ಗೊಬ್ಬರಕ್ಕೆ ಎಲ್ಲದಕ್ಕೂ ಅವರು ಸಾಲ ಮಾಡ್ಲೇಬೇಕಾಗುತ್ತೆ ಸರ್. ಇದನ್ನ ನಾವು ಕಮ್ಮಿ ಮಾಡ್ಬೇಕು, ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಅವರು ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸ್ಕೋಬೇಕು ಸರ್. ಒಂದು ಬೆಳೆ ನಮ್ ಕೈ ಬಿಟ್ರುವ ಇನ್ನೊಂದು ಬೆಳೆ ಆದ್ರೂ ಕೈ ಹಿಡಿಯುತ್ತೆ. ಎಣ್ಣೆ ಕಾಳುಗಳು ಬೆಳೆ ಬೆಳೀತಕ್ಕಂಥದ್ದು, ಮತ್ತೆ ಕಾಳು ಕಡಿ ದವಸ ಧಾನ್ಯಗಳದ್ದು ಬೆಳೆಯುವಂಥದ್ದು, ಸಿರಿಧಾನ್ಯಗಳು ಬೆಳೆಯುವಂಥದ್ದು, ಎಷ್ಟು ಮನೆಗೆ ನಮಗೆ ಏನೇನ್ ಬೇಕಾಗುತ್ತೆ ಅಷ್ಟ್ರ ಮಟ್ಟಿಗಾದ್ರೂ ಅವರು ಎಲ್ಲಾ ರೈತರು ಮಾಡ್ಕೊಂಡ್ರೆ ಅವ್ರವ್ರ ಮನೆಯ ಆರೋಗ್ಯವನ್ನ ಅವ್ರು ಕಾಪಾಡ್ಕೊಂಡಂಗ ಆಗುತ್ತೆ. ಅಕ್ಕಪಕ್ಕ ರೈತರಿಗೆ ಬೀಜ ವಿತರಣೆ ಮಾಡಿದಾಗ ಅವರು ಎಲ್ಲರೂ ಒಂದು ಉತ್ತೇಜನ ತಗೊಂಡು ಅವರು ಕೂಡ ಬೆಳೆಗಳನ್ನು ಬೆಳೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಸರ್. ಈಗ ಪ್ರತಿಯೊಂದು ಸ್ಕೂಲು ಕಾಲೇಜುಗಳಲ್ಲೆಲ್ಲ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮೂಡಿಸ್ಬೇಕು ಅನ್ನೋ ಒಂದು ಅರಿವು ಮೂಡಿಸ್ಬೇಕು ಅನ್ನೋ ಒಂದು ಇದಿದೆ ಸರ್. ಯಾಕಂದ್ರೆ ಈ ಮಕ್ಕಳುಗಳಿಗೆ ಈಗ ಪೋಷಕಾಂಶಗಳಲ್ಲಿ ಏನಿರುತ್ತೆ, ಸಮತೋಲಿತ ಆಹಾರ ಅಂದ್ರೆ ಏನು, ಒಂದು ದಿನನಿತ್ಯದಲ್ಲಿ ಒಂದು ಪೂರಕವಾಗಿರ್ತಕ್ಕಂಥ ಒಂದು ಪೋಷಕಾಂಶ ಇರ್ತಕ್ಕಂಥ ಒಂದು ಊಟನ ಹೇಗ್ ಸೇವಿಸ್ಬೇಕು, ಅದನ್ನ ಹೇಗ್ ಬೆಳಿಬೇಕು, ಈಗ ಸ್ಕೂಲ್ಗಳಲ್ಲೆಲ್ಲ ಅರಿವು ಮೂಡಿಸ್ಬೇಕು ಸರ್. ಆ ಒಂದು ಅಪೌಷ್ಟಿಕತೆ ಅಥವಾ ಕಡಿಮೆ ಅಶಕ್ತಿ ಅಂತ ಹೇಳ್ತೀವಲ್ಲ, ಆಮೇಲೆ ಈ ಹುಡುಗಿಯರಲ್ಲಿ ಈಗ ಏನು ಐರನ್ ಕಂಟೆಂಟ್ ಅಂದ್ರೆ ಹೆಣ್ಮಕ್ಕಳಲ್ಲಿ ಈ ಒಂದು ಕಬ್ಬಿಣದ ಒಂದು ಕೊರತೆ ತುಂಬಾನೇ ಇದೆ. ಅವರಿಗೆ ಮುಂದೆ ಜೀವನದಲ್ಲಿ ತುಂಬ ಅದರಿಂದ ಕಷ್ಟ ಆಗುವ ಒಂದು ಸಂದರ್ಭ ಇರ್ತದೆ. ಸೊ ಹಾಗಾಗಿ ಶಾಲೆ ಮಟ್ಟದಲ್ಲಿ, ಕಾಲೇಜು ಮಟ್ಟದಲ್ಲಿ ಇದ್ರ ಬಗ್ಗೆ ಅವರಿಗೆ ನೀವು ವಿಚಾರ ಮುಟ್ಟಿಸಿದ್ರೆ ಆದಲ್ಲಿ ಅಥವಾ ವಿಚಾರ ತಿಳಿಸಿದ್ದೆ ಆದಲ್ಲಿ ಈ ಥರ ಮಾಡಬೇಕು ಅಂದರೆ ಅವರವರು ಮಾಡ್ಕೊತಾರೆ. ಎಲ್ಲೆಲ್ಲಿ ಜಾಗ ಇರುತ್ತೋ ಕಾಲೇಜ್ ಹಿಂದ್ಗಡೆ ಆಗಿರಲಿ ಅಥವಾ ಮುಂದ್ಗಡೆ ಕಿಚನ್ ಗಾರ್ಡನ್ ಮಕ್ಕಳಿಗೂ ಒಂದು ಅರಿವು ಮೂಡಿಸಿದಾಗ ಅವರು ಹೆಂಗ್ ಬೆಳೆಯುತ್ತೆ ಇದು ಅನ್ನೋ ಒಂದು ಜ್ಞಾನ ಸಿಗುತ್ತೆ. ಆಮೇಲೆ ಅದರಲ್ಲಿ ಪ್ರೋಟೀನು, ವಿಟಮಿನ್ಸ್ ಎಲ್ಲ ಏನೇನ್ ಇರುತ್ತೆ, ಯಾವ ಬೆಳೆ ಬೆಳೆದ್ರೆ ನಮ್ಗೆ ಹೆಚ್ಚು ಇದಿದೆ, ಲಾಭ ಇದೆ, ಮಾರ್ಕೆಟಿಂಗ್ ಮಾಡಿದ್ರೆ ಹೆಂಗಿರುತ್ತೆ, ಅದನ್ನ ಅಡಿಗೆ ಮಾಡೋದನ್ನ ಕೂಡ ಪ್ರತಿಯೊಂದ್ರದ್ದು ಕೂಡ ಶಾಲೆಗಳಲ್ಲಿ ಒಂದು ಮಾಹಿತಿಯನ್ನ ಮಕ್ಕಳಿಗೆ ಒದಗಿಸ್ಬೇಕು ಸರ್. ಈಗ ಮುದ್ದಾಗಿ ಸಾಕ್ತಾರೆ ಮಕ್ಕಳನ್ನ, ಸ್ಕೂಲಿಗೆ ಕಳಿಸ್ಬಿಡ್ತಾರೆ, ಅವ್ರಿಗೆ ಯಾವ್ದು ಅರಿವಿರಲ್ಲ. ಇವತ್ತಿನ ಮಕ್ಕಳಿಗೆ ತರಕಾರಿ ತರಕ್ ಹೋದ್ರೆ ತರಕಾರಿ ಅಂದ್ರೆ ಯಾವ್ದು, ಈ ಕ್ಯಾರೆಟ್ ಅಂದ್ರೇನು, ಬೀನ್ಸ್ ಅಂದ್ರೇನು ಅನ್ನೋ ಒಂದು ಇದೇ ಇಲ್ದಂಗ ಆಗೋಗಿದೆ ಸರ್. ಅಷ್ಟು ಇದಾಗಿದ್ದಾರೆ, ಅಷ್ಟು ಚೆನ್ನಾಗಿ ಮುದ್ದಾಗಿ ಸಾಕಿ ಬೆಳೆಸಿದ್ದಾರೆ ಸರ್. ಈಗ ಕಷ್ಟಪಟ್ಟು ತಂದೆ ತಾಯಿ ಕಷ್ಟ ಅರ್ಥ ಮಾಡ್ಕೊಂಡು
ಮಾಡ್ಕೊಂಡು ಹೊಲದಲ್ಲಿ ಗದ್ದೆಯಲ್ಲಿ ಬೆಳೆದಿರೋಂಥ ಮಕ್ಕಳಿಗೆ ಇರೋವಂಥ ಜ್ಞಾನ ಸಿಟಿ ಮಕ್ಕಳಲ್ಲಿ ಬರ್ತಾ ಇಲ್ಲ ಸರ್. ಈಗ ಅದಕ್ಕೆ ಎಲ್ಲಾ ಸಿಟಿಗಳಲ್ಲೂ ಎಲ್ಲಾ ಸ್ಕೂಲು ಕಾಲೇಜುಗಳಲ್ಲೂ ಕೈತೋಟ ಮಾಡಿ ಪೋಷಕಾಂಶ ಇರ್ತಕ್ಕಂಥ ಒಂದು ಸೊಪ್ಪು ಆಗ್ಲಿ ತರಕಾರಿ ಆಗ್ಲಿ ಬೆಳೆಯನ್ನ ಬೆಳೆದು ಮಕ್ಕಳಿಗೆ ಒಂದು ಅರಿವು ಮೂಡಿಸಿ ಅವ್ರಿಗೆ ತೋರಿಸಿ ಅವ್ರ ಕೈಯಲ್ಲೇನೆ ಒಂದು ಹೂವಿನ ಬೆಳೆ ಆದ್ರೂ ಸರಿ, ಒಂದು ತರಕಾರಿ ಬೆಳೆ ಆದ್ರೂ ಸರಿ, ಹಣ್ಣಿನ ಬೆಳೆ ಆದ್ರೂ ಸರಿ, ಅವರಿಗೆ ತೋರಿಸಿ ಅದನ್ನೇ ಮಕ್ಕಳಿಗೆ ಅಲ್ಲೇ ತಿನ್ನಕ್ ಕೊಟ್ಟಾಗ ಅವ್ರಿಗೆ ಒಂದು ಜ್ಞಾನ ಸಿಗುತ್ತೆ ಸರ್. ಈಗ ನಾವು ಎಷ್ಟೇ ಹೇಳಿದ್ರು ಅತ್ತಿನ್ನು ಇತ್ತಿನ್ನು ಅಂತ ಏನೇ ಹೇಳಿ ಒತ್ತಾಯ ಮಾಡಿದ್ರು ಮಕ್ಕಳು ತಿನ್ನಲ್ಲ ಸರ್. ಅದು ಸ್ಕೂಲಲ್ಲಿ ಗುರುಗಳು ಅವ್ರು ಏನೇ ಹೇಳಿದ್ರು ಅವ್ರು ಹೇಳಿದ್ದೇ ವೇದವಾಕ್ಯ ಆಗಿರುತ್ತೆ. ಪೋಷಕರು ಏನೇ ಹೇಳಿದ್ರು ಸ್ಕೂಲಲ್ಲಿ ಹೇಳಿದ್ದೇ ವೇದವಾಕ್ಯ. ಮನೆಗಿಂತನೂ ಸ್ಕೂಲಲ್ಲೇ ಜಾಸ್ತಿ ಸಮಯ ಕಳೆಯೋದು, ದಿನಗಳು ಕಳೆಯೋದು. ಸೊ ಹಾಗಾಗಿ ಗುರುಗಳು ಅದ್ರ ಬಗ್ಗೆ ಒಂಚೂರು ಹೇಳಿದ್ರೆ ಸಾಕು, ಅದನ್ನ ಅವರು ಅರ್ಥ ಮಾಡ್ಕೊಳ್ತಾರೆ ಮತ್ತೆ ಅದನ್ನ ಸ್ವೀಕಾರ ಮಾಡ್ತಾರೆ. ಹೌದು ಸರ್. ಒಂದು ಸಮತೋಲಿತ ಆಹಾರ ಪದಾರ್ಥ ನಾವು ದಿನನಿತ್ಯದಲ್ಲಿ ಸೇವಿಸುವಂತ ಪದಾರ್ಥಗಳು ಅಂದ್ರೆ ಒಂದು ಸೊಪ್ಪು, ಬೇಯಿಸಿರ್ತಕ್ಕಂಥ ಒಂದು ಸೊಪ್ಪು, ಒಂದು ಮೊಳಕೆ ಕಾಳುಗಳಿಂದ ಒಂದು ಪಲ್ಯ, ಕಾಯಿ ಪಲ್ಯ ತರಕಾರಿದು ಒಂದು ಕಾಯಿ ಪಲ್ಯ, ಒಂದು ಮುದ್ದೆ ಅಥವಾ ಒಂದ್ 2 ಚಪಾತಿ, ಸ್ವಲ್ಪ ರೈಸ್. ಅದು ಕಾರ್ಬೋಹೈಡ್ರೇಟ್ ಇರುತ್ತೆ ರೈಸ್ ಅಲ್ಲಿ ಅಂತ ಹೇಳ್ಬಿಟ್ಟು ಅವಾಯ್ಡ್ ಮಾಡ್ತಾರೆ. ದಿನನಿತ್ಯದ ಆಹಾರದಲ್ಲಿ ಒಂದು ಮಜ್ಜಿಗೆ, ಒಂದು 250 ml ಆಗುವಷ್ಟು ಹಾಲು ಅಥವಾ ಮಜ್ಜಿಗೆ, ಇದು ಸಂಪೂರ್ಣ ಆಹಾರ ಆಗುತ್ತೆ ಸರ್. ದಿನನಿತ್ಯದಲ್ಲಿ ಒಂದೊತ್ತು ಊಟಕ್ಕೆ ಒಂದು ಮಕ್ಕಳಿಗೆ ಆಯ್ತು ದೊಡ್ಡವರೇ ಆಯ್ತು ಸಮತೋಲಿತವಾದ ಆಹಾರನ ಸೇವಿಸ್ಬೋದು ಸರ್. ಆಯ್ತು. ಈಗ ಆತ್ಮ ಯೋಜನೆಯಲ್ಲಿ ಪ್ರಮುಖ ಕಾರ್ಯಚಟುವಟಿಕೆಗಳಿಗೆ ಬಂದ್ರೆ, ಈಗ ರೈತ ಮಹಿಳೆಯರಿಗೆ ಯಾವ ರೀತಿಯಿಂದ ತರಬೇತಿ, ಯಾವ ವಿಷಯಗಳ ತರಬೇತಿ, ಆಮೇಲೆ ಇದರಲ್ಲಿ ಹೇಗೆ ಇದನ್ನು ನೀವು ಮಾಡ್ತೀರಿ ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಸರ್? ರೈತರಿಗೆ ಜೇನು ಸಾಕಾಣಿಕೆ ತರಬೇತಿ, ಒಂದು ಹೂ ಬೆಳೆಯೋದ್ರ ಬಗ್ಗೆ ತರಬೇತಿ, ಒಂದು ಬಾಳೆ ಬೆಳೀತಾರೆ ಆದ್ರೆ ತುಂಬಾ ಬೆಲೆ ಕಮ್ಮಿ ಆಗ್ಬಿಡುತ್ತೆ. ಆ ಒಂದು ಬಾಳೆ ಬೆಳೆಯೋದಕ್ಕೆ ಏನೇನು ಖರ್ಚು ಮಾಡಿರ್ತಾರೆ ಆ ಒಂದು ಖರ್ಚನ್ನ ಅದರಲ್ಲಿ ಉತ್ಪನ್ನ ಮಾಡಿ ತೆಗಿಯಕ್ ಆಗ್ತಾ ಇರಲ್ಲ ಸರ್. ಬಂಡವಾಳ ಹಾಕಿದ ಬಂಡವಾಳನೇ ಅವ್ರಿಗೆ ಬರ್ತಾ ಇರಲ್ಲ. ಅಂತವ್ರು ಬಾಳೆ ನಾರಿನಿಂದ ಅವ್ರಿಗೆ ಏನೇನು ವ್ಯಾಪಾರಕ್ಕೆ ವ್ಯವಸ್ಥೆ ಬೇಕು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಅಲ್ಲಿ ಸಿಕ್ತು ನಮಗೆ. ಅಲ್ಲಿ ಬಾಳೆ ನಾರಿಂದ ಒಂದು ಸೀರೆಯನ್ನ ತಯಾರು ಮಾಡೋದು, ಅಂದ್ರೆ ಅಲ್ಲಿ ಸ್ಥಳೀಯವಾದ ಒಂದು ಕಚ್ಚಾ ವಸ್ತುಗಳು ಸಿಗುವ ಒಂದು ಆಧಾರದ ಮೇಲೆ ಅದನ್ನ ನಾವು ವೇಸ್ಟ್ ಮಾಡ್ದೇನೆ ಅಂದ್ರೆ ಅದನ್ನ ಹಾಳಾಗದೇನೆ ನಾವು ನೋಡಿರ್ತೀರಲ್ಲ ನೀವು, ಯಾಕಂದ್ರೆ ದಿನನಿತ್ಯ ನೀವು ಅಲ್ಲೇ ಇರೋರು ನೋಡಿರ್ತೀರಾ. ಸೊ ಹಾಗಾಗಿ ಒಟ್ಟಾರೆ ಒಂದು ಸದುಪಯೋಗ ಆಗ್ಬೇಕನ್ನೋ ಒಂದು ಉದ್ದೇಶದಿಂದ ಸ್ಥಳೀಯವಾಗಿ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನು ಬಳಸ್ಕೊಂಡ್ಬಿಟ್ಟು ನಾವು ಯಾವ ರೀತಿಯಿಂದ ಏನೋ ಒಂದು ಉತ್ಪನ್ನ ತಯಾರು ಮಾಡಬಹುದು ಅಥವಾ ಯಾವುದೋ ಒಂದು ವಸ್ತುವನ್ನು ನಾವು ತಯಾರು ಮಾಡಬಹುದು ಅಂತ ಅನ್ನೋ ಬಗ್ಗೆ ಕೂಡ ತಾವು ಎಲ್ಲನೂ ಮಾಹಿತಿ ಮಾಡ್ಕೊಡ್ತೀರಿ. ಈಗ ಬ್ಯಾಗ್ಗಳು ಮಾಡ್ತಾರೆ, ಅದರಿಂದ ಅಲಂಕಾರಿಕ ವಸ್ತುಗಳನ್ನ ಮಾಡ್ತಾರೆ, ಬುಕ್ಕುಗಳನ್ನ ಪುಸ್ತಕಗಳನ್ನ ರಟ್ಟಾಗಿ ಮೇಲ್ಗಡೆ ಕವರಿಂಗ್ ಆಗಿ ಮಾಡ್ತಾರೆ. ಆಮೇಲೆ ಅದು ಸೀರೆ ಕೂಡ ತಯಾರು ಮಾಡಿದ್ದಾರೆ ಸರ್. ಅದೆಲ್ಲ ತಂತ್ರಜ್ಞಾನದಿಂದ ಮಾಡಿದ್ದಾರೆ. ಆಮೇಲೆ ಕೋಳಿ ಸಾಕಾಣಿಕೆಗೆ ಅದಕ್ಕೆ ಒಂದು ತರಬೇತಿ ಇದೆ. ಗೊಬ್ಬರನ ಯಾವ ರೀತಿ ಮಾಡಬೇಕು ಸಾವಯವದ್ದು ಅದಕ್ಕೂ ತರಬೇತಿ ಇದೆ. ಸಹಾಯಧನಗಳೆಲ್ಲ ಇದೆ. ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಅಂತ ಹೇಳಿ ಹಿಂದೆ ಒಂದು ಪಶುಭಾಗ್ಯ ಅಂತ ಇತ್ತು, ಆಮೇಲೆ ಈಗಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಹಸುಗಳು ಹೈನುಗಾರಿಕೆ ಮಾಡುವಂತವರಿಗೆ ಪ್ರತಿ ಲೀಟ್ರಿಗೆ 5 ರೂಪಾಯಿ ಪ್ರೋತ್ಸಾಹಧನ ಕೂಡ ನೀಡಲಾಗ್ತಾ ಇದೆ ಸರ್ ಇವಾಗ. ಈಗ ಹಸುಗಳು ಸಾಕಿರ್ತಾರೆ, ಆಮೇಲೆ ಈಗ ಅವಕ್ಕೆ ಪ್ರೋತ್ಸಾಹಧನ ಅಂತೇಳಿ 15,000 ರೂಪಾಯಿ ಸಹಾಯಧನ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ಜಾನುವಾರುಗಳನ್ನ ಸಾಕ್ತಾರೆ, ಈಗ ನಾಟಿ ಹಸುಗಳನ್ನ ಸಾಕ್ತಾರೆ, ಅದು ಬೆಣ್ಣೆ ಸ್ವಲ್ಪ ಬರುತ್ತೆ, ಅಂತದನ್ನ ಅವ್ರಿಗೆ ಮಾರ್ಕೆಟಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈಗ ಸಿಟಿಯಲ್ಲಿ ಇರೋರು ಈಗ ನಾಟಿ ಹಸುದ್ ಬೆಣ್ಣೆ ಸಿಗುತ್ತೆ ಅನ್ನೋದೇ ಅವ್ರಿಗೆ ಕನ್ಸಾಗಿರುತ್ತೆ. ಅಂತವ್ರಿಗೆ ಒಂದು ಮಾರ್ಕೆಟಿಂಗ್ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಅಂತೇಳಿ ಇದ್ ಮಾಡಿದ್ರು ಸರ್. ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಬ್ಬ ವ್ಯಕ್ತಿನೂ ರೈತ ವ್ಯಕ್ತಿಗಳು, ರೈತ ಮಹಿಳೆಯರು ಏನು ಉತ್ಪನ್ನಗಳು ಮಾಡ್ತಾರೆ, ಎಲ್ಲಾ ತರದ್ದು ಅಲಂಕಾರಿಕ ವಸ್ತು ಆಗಿರ್ಬೋದು, ಪ್ರತಿಯೊಂದೂ ಹಸುಗಳದ್ದು ಆಗಿರ್ಬೋದು, ಪ್ರತಿಯೊಂದೂ ಏನೇನು ಮೌಲ್ಯವರ್ಧನೆ ಮಾಡ್ತಾರೋ ಅವರಿಗೆಲ್ಲ ಒಂದು ವ್ಯಾಪಾರವನ್ನ ಕಲ್ಪಿಸಿ ಕೊಡಬೇಕು, ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವಲ್ಲಿ ಕೇಳ್ಕೊಂಡ್ವಿ ಸರ್. ಅದಕ್ಕೆ ಅವರು ಆಯ್ತು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಅವರು ಅದನ್ನ ಜಾರಿ ತರ್ತಾರೆ ಸರ್. ಆಮೇಲೆ ಈಗ ರೈತ ಆಗಿರ್ಲಿ, ರೈತ ಮಹಿಳೆಯರಾಗಿರ್ಲಿ, ಆಮೇಲೆ ಯಾರು ಕೃಷಿಯಲ್ಲಿ ಉತ್ಸಾಹ ಇರ್ತಕ್ಕಂಥ ಯುವಕರು ಯುವತಿಯರಾಗಿರಲಿ, ಇವರಿಗೆ ಪ್ರವಾಸದ ಒಂದು ಕಾರ್ಯಕ್ರಮಗಳೇ ಬಂದರೆ ಆತ್ಮ ಯೋಜನೆಯಲ್ಲಿ ಯಾವ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತೀರಾ?
ಈಗ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಈಗ ಮಾಡ್ತೀವಿ ಅಂತ ಹಿಂದೆ ಎಲ್ಲ ಮಾಡಿದ್ದಾರೆ, ಬಟ್ ನಾವು ಹೋಗೋಕ್ಕಿಂತ ಮುಂಚೆ ಮಾಡಿದ್ದಾರೆ. ಈಗ ನಾವು ಹೋದ್ಮೇಲೆ ಇನ್ನ ಜಾರಿ ಮಾಡ್ತಾರೆ ಸರ್. ಆಮೇಲೆ ಕ್ಷೇತ್ರ ಪ್ರಾತ್ಯಕ್ಷಿಕೆಗಳಿಗೆ ಬಂದ್ರೆ ಅಂದ್ರೆ ಏನು ವಿಜ್ಞಾನಿಗಳು ಒಂದು ಸಂಶೋಧನೆ ಮಾಡಿರ್ತಾರೆ ಒಂದು ಇದರಲ್ಲಿ ಅವರ ಒಂದು ತಾಕುಗಳಲ್ಲಿ ಅಥವಾ ಅವರ ಒಂದು ಸಂಶೋಧನಾ ಕೇಂದ್ರಗಳಲ್ಲಿ, ಇದರ ಒಂದು ಫಲಾನುಭವಿ ಅಂದ್ರೆ ಇದರ ಒಂದು ಫಲ ಅವರಿಗೆ ಸಿಗೋದಾದಲ್ಲಿ ಕ್ಷೇತ್ರ ಪ್ರಾತ್ಯಕ್ಷಿಕೆಗಳಿಗೆ ಭೇಟಿ ನೀಡೋದು ಕೂಡ ಇದರಲ್ಲಿ ಒಂದು ಕಾರ್ಯಕ್ರಮ ಅಲ್ವಾ ಆತ್ಮ ಯೋಜನೆಯಲ್ಲಿ. ಇದು ಮಾಡ್ತಾ ಇದ್ದಾರಾ? ಹೌದು ಸರ್, ಮಾಡ್ತಾ ಇದ್ದಾರೆ. ರೈತರನ್ನೇ ಕರ್ಕೊಂಡು ಹೋಗಿ ಅಲ್ಲಿ ತೋರಿಸಿ ಅವರಿಗೆ ಒಂದು ಜ್ಞಾನ ಮೂಡಿಸ್ತಾ ಇದ್ದಾರೆ. ಅಂದ್ರೆ ನೀವು ರೈತರು ಮಾಡ್ತಕ್ಕಂಥದ್ದು ಒಂದು ಪದ್ಧತಿನ ಈಗ ಎಡಗೈಲಿ ಎಡ ಕಡೆ ಇಟ್ಟು ಬಲಗಡೆ ವಿಜ್ಞಾನಿಗಳು ಮಾಡ್ತಾ ಇರೋದು ಒಂದು ತೋರಿಸಿರ್ತಾರೆ. ಸೊ ಯಾವುದರಲ್ಲಿ ಅಂತರ ಅವ್ರೇನ್ ಹೇಳ್ತಾರೆ ರೈತರು, ಸರ್ ಇದು ನಿಮ್ಮಲ್ಲಿ ಮಾತ್ರ ಹೀಗೆ ಬರುತ್ತೆ, ನಮ್ಮ ತೋಟದಲ್ಲಿ ಬಂದ್ ಮಾಡಿ ಅಂತ ಕೆಲವು ಪ್ರಶ್ನೆಗಳು ಕೇಳ್ತಾರೆ. ಯಾಕಂದ್ರೆ ಇದು ನಿಮ್ಮ ತೋಟದಲ್ಲಿ ಮಾತ್ರ ಅಲ್ಲ, ನಿಮ್ಮ ಒಂದು ಕ್ಷೇತ್ರದಲ್ಲಿ ಮಾತ್ರ ನೀವು ಈ ತರ ಹೇಳ್ತೀರಾ, ಹಿಂಗ್ ಬರುತ್ತೆ ಅಂತ ಹೇಳ್ತೀರಾ, ಅದನ್ನೇ ನಮ್ಮ ತೋಟದಲ್ಲಿ ಬಂದು ನೀವು ಮಾಡಿ ಅಂತ ಹೇಳ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾರೆ. ಆದಾಗೂ ಮಾಡಿದ್ದಾರೆ, ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ಇದರಲ್ಲಿ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಇಲ್ಲಿ ನೋಡಿದರೆ ಅವರು ಅವ್ರದ್ದೇ ಆದಂಥ ಒಂದು ಹವಾಮಾನ ಇರುತ್ತೆ, ಅವ್ರದ್ದೇ ಆದಂಥ ಒಂದು ವಾತಾವರಣ ಅವರು ಸೃಷ್ಟಿ ಮಾಡಿಬಿಟ್ಟು ಬೆಳೆದಿರ್ತಾರೆ, ಇಲ್ಲ ಅದ್ರ ಬಗ್ಗೆ ಸಂಶೋಧನೆ ಮಾಡಿರ್ತಾರೆ. ಹೇಳಿ, ಈಗ ರೈತ ಪಾಠ ಶಾಲೆಗಳಿಗೆ ಬಂದರೆ ಈಗ ಇದು ಯಾವ ರೀತಿಯಿಂದ ಅನುಕೂಲ ಆಗಿದೆ ನಮ್ಮ ರೈತರಿಗೆ? ಈಗ ಹೊಸದಾಗಿ ಪ್ರಾರಂಭ ಮಾಡಿದೀವಿ ಸರ್. ಈಗ ರೈತ ಸಂಪರ್ಕ ಕೇಂದ್ರದಿಂದ ಈಗ ನಾನು ಹೋಗ್ತಾ ಇದ್ದೀನಿ, ಎಲ್ಲ ಹಳ್ಳಿಗಳಿಗೆ ಹೋಗಿ ಮಾಡ್ತಾ ಇದ್ದೀನಿ. ಅರೆತೋಳು, ಕೈಮರ, ಅಲ್ಲಿ ಅರದೊಟ್ಲು ಅಂತ ಕಡೆ ಮಾಡ್ತಾ ಇದ್ದೀನಿ ಸರ್. ಒಂದ್ 2-3ಗೆ ಅಟೆಂಡ್ ಆಗಿದ್ದೀನಿ ಈಗಾಗಲೇ. ಅಲ್ಲೂ ರೈತರು ಹೆಣ್ಮಕ್ಳು ತುಂಬಾ ಉತ್ಸಾಹ ಇದ್ದಾರೆ. ಅವ್ರು ಹೇಳ್ತಾರೆ ಜಾಯಿಂಟ್ ಫ್ಯಾಮಿಲಿ, ನಾವು ಈಗ ಮಾಡಕ್ಕಾಗಲ್ಲ, ಈ ತರ ಬಂಡವಾಳ ಹಾಕಿ ನಾವು ಮುಂದುವರಿಯಕ್ ಆಗುತ್ತಾ, ಇದೆಲ್ಲ ಮಾಡಿದ್ರೆ ನಮಗೆ ಎಲ್ಲಿ ಮಾರ್ಕೆಟಿಂಗ್ ಮಾಡೋದು, ನೀವು ತಗೊಳ್ರಿ ಅಂತ ಹೋಗಿ ನಾವು ಕೇಳಕ್ ಆಗುತ್ತಾ, ಆ ತರ ಆಗಲ್ಲ ಅಂತ ತುಂಬಾ ನೆಗೆಟಿವ್ ಆಗಿ ಕೆಲವ್ರು ಮಾತಾಡಿದ್ರು. ಅಂತವರಿಗೆ ನಾನೇ ಒಂದು ಉತ್ಸಾಹವಾಗಿ ಒಂದು ಅವ್ರಿಗೆ ರೋಲ್ ಮಾಡಲ್ ಆಗಿ ಒಂದು ಉದಾಹರಣೆಯನ್ನ ಕೊಟ್ಟು ಹೇಳ್ದೆ, ನಾವು ಅಂತದೇ ಪರಿಸ್ಥಿತಿಯಲ್ಲಿ ಇದ್ದು ಬೆಳೆದು ಬಂದಿರೋರು, ರೈತ ಕುಟುಂಬದಲ್ಲೇ ಹುಟ್ಟಿ ರೈತ ಕುಟುಂಬದಲ್ಲೇ ಬೆಳೆದು ಈಗ ರೈತ ಕುಟುಂಬಕ್ಕೆ ಸೇರಿ ನಾನು ಹೊರಗಡೆ ಬರದೇ ಇರೋಂತ ಸ್ಥಿತಿ ಇತ್ತು ನಮ್ದು ಕೂಡ. ರೈತ ಹೆಣ್ಮಕ್ಳು ಅಂದ್ರೇನೆ ಬರೀ ಅಡಿಗೆ ಮಾಡೋದು, ಮನೆಯಲ್ಲಿ ರೈತರಿಗಷ್ಟೇ, ಅವರು ಕೂಲರಿಗೆ ಗದ್ದೆರಿಗೆ ಅಡಿಗೆ ಮಾಡೋದು, ಒಳಗಿರೋದು ಅಷ್ಟೇ ಇತ್ತು. ಆದ್ರೆ ನಾವು ಅದಲ್ದನೆ ನಮ್ಮ ಬೆಳೆಗಳನ್ನ ಮೌಲ್ಯವರ್ಧನೆ ಮಾಡಿ ನಾವು ಮಾರ್ಕೆಟಿಂಗ್ಗೆ ಬಂದ ಮೇಲೆ ನಮ್ಮ ಒಂದು ಸ್ಥಿತಿ ಹೇಗಿದೆ ಇವತ್ತು, ನಾನು ತಾಲೂಕು ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟಕ್ಕವರೆಗೂ ಈಗ ನಾನು ಪ್ರತಿಭಾನ್ವಿತ ಒಂದು ಸಿರಿಧಾನ್ಯಗಳ ಮೌಲ್ಯವರ್ಧಿತ ಉತ್ಪಾದಕದ ಬಗ್ಗೆ ಮತ್ತೆ ಎಂಟರ್ಪ್ರಿನರ್ ಆಗಿ KVK ಎಂಟರ್ಪ್ರಿನರ್ ಆಗಿ ಆತ್ಮ ಸಿಬ್ಬಂದಿ ಅವರ ಸದಸ್ಯತ್ವನ ಪಡೆದು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದ್ರೆ ನಾನು ರೈತ ಮಹಿಳೆ, ಸಾಮಾನ್ಯ ಮಹಿಳೆ ಈ ಮಟ್ಟಕ್ಕೆ ಬರ್ಬೋದು ಅನ್ನೋದಾದ್ರೆ ಎಲ್ಲಾ ರೈತ ಮಹಿಳೆಯರು ಯಾಕೆ ಬರಕ್ಕಾಗಲ್ಲ, ಮುಂದ್ ಬರ್ಬೋದು. ಅವ್ರವ್ರು ಮಾಡಿರೋ ಉತ್ಪನ್ನಗಳನ್ನ ಮಾರ್ಕೆಟಿಂಗ್ ತಂದು ಕ್ವಾಲಿಟಿಯಾಗಿ ನೀಟಾಗಿ, ಹಳ್ಳಿ ಜನಗಳು ತುಂಬಾ ಸ್ವಚ್ಛವಾಗಿ ನೀಟಾಗಿ ಮಾಡ್ತಾರೆ. ಅವ್ರು ಕೊಡೋ ಕ್ವಾಲಿಟಿ ಪದಾರ್ಥ ಸಿಟಿಯಲ್ಲಿ ಎಲ್ಲೂ ಸಿಗಲ್ಲ. ಅಂತದಕ್ಕೆ ನಾವು ಮೌಲ್ಯವರ್ಧನೆ ಮಾಡಿ ಒಂದು ಮಾರ್ಕೆಟಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಿದ್ರೆ ಖಂಡಿತ ನಮ್ಮ ರೈತರು ಉದ್ಧಾರ ಆಗ್ತಾರೆ, ರೈತರು ಮುಂದ್ ಬರ್ತಾರೆ ಸರ್. ಈಗ ಇದು ರೈತರ ಆಸಕ್ತ ಗುಂಪುಗಳು ಅಂತ ಹೇಳ್ತಾರೆ. ಇದರಲ್ಲಿ ರಚನೆ ಯಾವ ರೀತಿಯಿಂದ ಮಾಡ್ತೀರಿ ಅಥವಾ ಹೇಗೆ ಇದು ಆತ್ಮ ಯೋಜನೆಯಲ್ಲಿ? ಅಲ್ಲಿ ಸರ್ ಆತ್ಮ ಯೋಜನೆಯಲ್ಲಿ ಕೃಷಿಕರಿಂದನೇ ಈಗ ಕೃಷಿ ಸಖಿಯರು ಅಂತ ಮಾಡಿದ್ದಾರೆ. NRLML ಗುಂಪುಗಳು ಅವರು ಕೂಡ ಮಾಡ್ತಾ ಇದ್ದಾರೆ. ಈ ತರದ್ದು ಒಂದು ಸಾಕಷ್ಟು ಗುಂಪುಗಳಿದೆ ಸರ್. NGOದವರು ಮಾಡ್ತಾ ಇದ್ದಾರೆ. ಈಗ ಶಿವಮೊಗ್ಗದಲ್ಲಿ ರೂರಲ್ ಡೆವಲಪ್ಮೆಂಟ್ ಚೈತನ್ಯ ಅವರು NGOದವರು ಕೂಡ ನಮ್ಮನ್ನು ಕೂಡ ರೈತರಿಗೆ ಎಲ್ಲೆಲ್ಲಿ ಸಾಧ್ಯ ಇದೆ, ರೈತರಿಗೆ ಅವೇರ್ನೆಸ್ ಇದೆ, ಯಾರ್ಯಾರಿಗೆ ನೀಡಿದೆ ಅಂತವರಿಗೆ ನಮ್ಮಂತವ್ರನ್ನ ಅಲ್ಲಿ ಕರೆಸಿ ರೈತ ಪಾಠ ಶಾಲೆಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆನೂ ಒಂದು ಅವೇರ್ನೆಸ್ ಬರ್ತಾ ಇದೆ ಸರ್. ಈಗ ರೈತರ ಮತ್ತು ವಿಜ್ಞಾನಿಗಳ ಸಂವಾದ ಇದಂತೂ ಈಗ ನೀವು ಅಲ್ಲಿ ಕರ್ಕೊಂಡು ಹೋದಾಗ ಅವರು ಹೇಳ್ತಾರೆ ಅದು ಸಂವಾದನೆ ಆಯ್ತು. ಮತ್ತೆ ಕೆಲವೊಂದು ವಿಚಾರಗೋಷ್ಠಿಗಳು ಇರ್ತಾವಲ್ಲ ರೈತರು ಇದು ವಿಜ್ಞಾನಿಗಳದ್ದು, ಅವರ ಸಂಸ್ಥೆಯಲ್ಲಿ ಅಥವಾ ಅವರ ಒಂದು ಸಂಶೋಧನಾ ಕೇಂದ್ರಗಳಲ್ಲಿ, ಅವಾಗ ರೈತರನ್ನ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತೀರಾ? ಇದೆ ಸರ್. ಈಗ ಅಲ್ಲಿ ಸರ್ ಒಬ್ರು ರೈತರು, ಅವರು ಆತ್ಮ ಸಿಬ್ಬಂದಿ ನಮ್ಮ ತರನೇ ನಮ್ಮ ಡಿಸ್ಟಿಕ್ ಇಂದ ಹೇಗ್ ನಾನು ಹೋಗಿದ್ನೋ ಹಂಗೆ ಅವರೊಂದು ಡಿಸ್ಟಿಕ್ ಇಂದ ಬಂದಿದ್ರು. ಅವರೊಂದು ಕಂಡಿಡ್ದಿದ್ದಾರೆ ಸರ್, ಏನಂದ್ರೆ ಅಡಿಕೆ ಸಿಪ್ಪೆಯಲ್ಲಿ ಕೊಳೆ ರೋಗನೇ ಹೆಂಗೆ ಕಂಡಿಡಿಬಹುದು, ಸಿಪ್ಪೆಯಿಂದನೇ. ಈಗ ವೈರಿನ ಕೊಲ್ಲಕ್ಕೆ ವೈರಿನೇ ಆಗ್ಬೇಕು ಅಂತ ಹೇಳ್ತಾರೆ. ಈಗ ಅದೇ ಪದಾರ್ಥದಿಂದನೇ ಅದಕ್ಕೆ ಗುಣ ಆಗುವಂತ ಔಷಧಿಯನ್ನ ಒಂದು
ರೈತರು ಮಾಡಿದ್ದಾರೆ ಸರ್. ಅದೇನಂತಂದ್ರೆ ಒಂದು 12 kg ಅಡಿಕೆ ಸಿಪ್ಪೆಗೆ ಒಂದು 11 kg ಬೆಲ್ಲ, ಒಂದು 100 ಲೀಟರ್ ಅಷ್ಟು ನೀರು, ಅದನ್ನ 3 ತಿಂಗಳಿಟ್ಟು ಪರ್ಮೆಂಟ್ ಮಾಡೋದು ಸರ್. ಏನ್ ಹೇಳ್ತೀವಿ ನಾವು, ಕಳಿಯಕ್ ಬಿಡ್ಬೇಕು. ಅವಾಗ 100 ಲೀಟರ್ಗೆ 10 kg ಸುಣ್ಣ ಹಾಕಿ ಕೆಳಗಡೆ ಅವ್ರ ಮೇಲ್ಗಡೆಯಿಂದ ತುಂಬಾ ಔಷಧಿಗಳನ್ನ ಹಾಕ್ತಾರೆ. ಆ ತರ ತುಂಬಾ ಕಂಡಿಡಿದಿದ್ದಾರೆ, ತುಂಬಾ ಮಾಡ್ತಿದ್ದಾರೆ. ಆದ್ರೆ ಕೆಳಗಡೆಯಿಂದ ಈ ಚುಕ್ಕೆ ರೋಗ, ಕೊಳೆ ರೋಗ ಅದನ್ನ ಕೆಳಗಡೆಯಿಂದ ಕಂಟ್ರೋಲ್ ಮಾಡಕ್ ಆಗಿಲ್ಲ. ಅಂತದನ್ನ ಒಬ್ರು ನಾವು ಮಾಡಿದೀವಿ ಸರ್, ಇದು ಕಂಟ್ರೋಲ್ ಆಗಿದೆ, ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಇದನ್ನ ಒಂದು ಜನಗಳಿಗೆ ಉಪಯೋಗ ಆಗ್ಲಿ, ಒಳ್ಳೇದು ಆಗ್ಲಿ, ಜನಗಳಿಗೆ ರೈತರಿಗೆ ಉಪಯೋಗ ಆಗ್ಲಿ ಅಂತಂದು ಹೇಳಿ ಅವರು ಹೇಳಿದ್ರು ಸರ್. ಅಲ್ಲಿ ತುಂಬಾ ಖುಷಿ ಆಯ್ತು. ಎಲ್ಲಾ ರೈತರುಗಳು ಈ ತರ ರಿಸರ್ಚ್ ಮಾಡಿ ಅವ್ರವ್ರದ್ದೇ ಆದ ಒಂದು ಔಷಧಿಯನ್ನ ಕಂಡ್ಕೊಂಡು ಬರೋ ಅಂತ ಸಮಸ್ಯೆಗಳನ್ನ, ಈಗ ಬೆಳೆಯೋದ್ರಲ್ಲಿ ಬೆಳೆಗಳಿಗೆ ಬರೋ ಸಮಸ್ಯೆಗಳನ್ನ ಅವರೇ ಕಂಟ್ರೋಲ್ ಮಾಡ್ತಾ ಇದಾರೆ ಅಂದ್ರೆ ಪ್ರತಿಯೊಬ್ಬ ರೈತರು ಒಂದು ಸೈಂಟಿಸ್ಟ್ ಆಗಿ, ಒಂದು ಡಾಕ್ಟರ್ ಏನಾದ್ರೂ ಒಂದು ವಿಭಿನ್ನ ಇರಬೇಕು. ಹೌದು ಸರ್. ಏನಾದ್ರೂ ಈಗ ನಮ್ಮಲ್ಲಿ ಸೊರಬದವರು ಒಬ್ಬರು ಪ್ರಗತಿಪರ ರೈತರು ಈರಪ್ಪ ನಾಯಕ ಅಂತ ಹೇಳಿದ್ದಾರೆ. ಅವರು ಒಂದಲ್ಲ ಒಂದು ಇದರಲ್ಲಿ ಹಲವಾರು ಬೆಳೆಗಳಲ್ಲಿ ಹಲವಾರು ಒಂದೊಂಥರ ಅವರು ಸಂಶೋಧನೆ ಮಾಡೋದು, ಏನಾದ್ರೂ ಹೊಸತನ ಇರುತ್ತೆ. ಒಂದು 6 ತಿಂಗಳ ತನಕ ಈಗ ಒಂದು ಏನಾದರೂ ಮಾಡಿದ್ದಾರೆ ಅನ್ನೋದು 6 ತಿಂಗಳು ಆದ್ಮೇಲೆ ಇನ್ನೊಂದು ಮತ್ತೇನೋ ಹೊಸತನ ಅಥವಾ ಇನ್ನೊಂದು ಏನೋ ಒಂದು ಕುತೂಹಲ ಮೂಡಿಸ್ತಕ್ಕಂಥ ಒಂದು ವಿಷಯನ, ಒಂದು ಸಂಶೋಧನೆಯನ್ನ, ಒಂದು ಫಲಿತಾಂಶನ ತಗೊಂಡು ಬರ್ತಾರೆ ವಿಜ್ಞಾನಿಗಳ ಎದುರುಗಡೆ. ಸೊ ಈ ತರದ ಒಂದು ಆಸಕ್ತಿ ಇರ್ತಕ್ಕಂಥವ್ರು ಅಥವಾ ಈ ತರದ ಒಂದು ಚಟುವಟಿಕೆ ಮಾಡೋರಿಗೆ ಸರ್ಕಾರ ಕೂಡ ಬೆಂಬಲ ನೀಡಬೇಕು. ಜೊತೆಗೆ ಕೃಷಿ ವಿಶ್ವವಿದ್ಯಾಲಯ ಕೂಡ ಇದರ ಬೆಂಬಲಕ್ಕೆ ನಿಲ್ಬೇಕು. ಯಾಕಂದ್ರೆ ಇವ್ರು ನಮ್ಗಿಂತ ಮುಂದೆ ಹೋಯ್ತಾರೆ ಅಂತ ಹೇಳ್ಬಿಟ್ಟು ಅದನ್ನ ಹೊರಗಡೆ ತರದೇ ಇರ್ತಕ್ಕಂಥದ್ದು ಅಥವಾ ಅದನ್ನ ಅಲ್ಲಿಗೆ ನಿಲ್ಲಿಸ್ತಕ್ಕಂಥದ್ದು, ಇದು ವೈಜ್ಞಾನಿಕ ಅಲ್ಲ, ಇದು ಹಾಗೆ ಹೀಗೆ ಅಂತ ಹೇಳೋದು ತಪ್ಪಾಗುತ್ತೆ ಕೆಲವೊಂದ್ಸಲ. ಸೊ ಈ ತರದ ಒಂದು ಅದಕ್ಕೆ ಸರ್ ಅವರು ಹೇಳ್ತಿರೋದೇನಂದ್ರೆ, ಸರ್ ನಾವ್ ಈ ತರದೊಂದು ಕಂಡಿಡ್ಕೊಂಡಿದೀವಿ, ಇದು ಅನುಕೂಲ ಆಗಿದೆ, ಕೊಳೆ ರೋಗ, ಎಲೆಚುಕ್ಕೆ ರೋಗ ಕಂಟ್ರೋಲ್ ಆಗಿದೆ, ಇದನ್ನ ನೀವು ಹೆಚ್ಚಿನ ಒಂದು ಸಂಶೋಧನೆ ಮಾಡ್ರಿ, ರಿಸರ್ಚ್ ಮಾಡ್ರಿ ವಿಜ್ಞಾನಿಗಳು, ಅದನ್ನ ಜನಗಳಿಗೆ ಉಪಯೋಗ ಆಗಂಗೆ, ರೈತರಿಗೆ ಉಪಯೋಗ ಆಗಂಗೆ ಅದನ್ನ ಒಂದು ಜಾರಿಗೆ ತರ್ರಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಸರ್. ಅದು ಒಂದು ಖುಷಿ ಪಡೋ ವಿಷಯ, ತುಂಬಾ ಖುಷಿ ಆಯ್ತು. ಈಗ ರೈತರ ಪ್ರಶಸ್ತಿಗಳಿಗೆ ಬಂದ್ರೆ ರಾಜ್ಯ ಮಟ್ಟದಲ್ಲಿ ಯಾವ ರೀತಿಯಿಂದ ಆಯ್ಕೆ ಮಾಡ್ಕೊಂತೀರಾ ಆತ್ಮ ಯೋಜನೆ ಅಡಿಯಲ್ಲಿ? ಅದು ಸರ್ ರೈತ ಇದ್ರನ್ನ ಅವರು ಸೆಲೆಕ್ಟ್ ಮಾಡ್ಕೊಂತಾರೆ ಸರ್, ಕೃಷಿಯಲ್ಲಿ ಆತ್ಮ ಯೋಜನೆ ಸಿಬ್ಬಂದಿಗಳೇ ಆಯ್ಕೆ ಮಾಡ್ಕೊಂತಾರೆ. ಈಗ AIT ಅಂತ ಒಂದು ಸಂಸ್ಥೆಯವರು ಒಂದು ಪ್ರಶಸ್ತಿ ಇದಕ್ಕೆ ಅರ್ಜಿ ಕರೆದಿದ್ರು, ಹಾಕಿದೀನಿ ಸರ್. ಬಟ್ ಯಾವ ತರ ಇನ್ನು ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಎಲ್ಲದಕ್ಕೂ ಸಹಕರಿಸ್ತಾರೆ ಸರ್, ಎಲ್ಲಾ ಯೋಜನೆಗಳಿಗೂ, ರಾಜ್ಯ ಮಟ್ಟದ್ದು, ಜಿಲ್ಲಾ ಮಟ್ಟದ್ದು, ರಾಷ್ಟ್ರ ಮಟ್ಟದ್ದು ಎಲ್ಲದಕ್ಕೂ ಅರ್ಜಿಗಳು ಕರೆದಾಗ ಎಲ್ಲರಿಗೂ ರೈತರಿಗೆ ತಿಳಿಸ್ತಾರೆ ಸರ್. ಅವ್ರು ಯಾವುದೇ ತರದ ಮುಚ್ಚುಮರೆ ಮಾಡಲ್ಲ, ಪ್ರತಿಯೊಂದನ್ನು ತಿಳಿಸಿ ರೈತರುಗಳಿಗೆ ಏನೇನು ಅನುಕೂಲ ಬೇಕೋ ಅದನ್ನ ಆತ್ಮ ಸಿಬ್ಬಂದಿಯವರು, ಕೃಷಿ ಇಲಾಖೆಯವರು, ಮತ್ತೆ KVK ಕೃಷಿ ವಿಜ್ಞಾನ ಕೇಂದ್ರದವರು ತುಂಬಾ ಜನಗಳಿಗೆ ಸಹಕಾರಿಯಾಗಿ ಅವ್ರ ಬೆಂಬಲಕ್ಕೆ, ರೈತರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಸರ್. ಈಗ ನವೀನ ಮಾದರಿ ತಂತ್ರಜ್ಞಾನ ಪ್ರಚಾರದ ಕುರಿತು ಕಾರ್ಯಕ್ರಮಗಳು ಆತ್ಮ ಯೋಜನೆ ಅಡಿಯಿಂದ ಯಾವ ರೀತಿಯಿಂದ ಮಾಡ್ತಾ ಇದ್ದೀರಿ ಅಂತ ಅನ್ನೋದ ಹೇಳ್ತೀರಾ ಮೇಡಮ್? ಅದು ನೆಕ್ಸ್ಟ್ ಮಾಡೋದಕ್ಕೆ ಅದಕ್ಕೆ ಪ್ರೋತ್ಸಾಹ ಇವಾಗಲೇ ಅದು ಯೋಜನೆ ಮಾಡ್ತಾ ಇದ್ದಾರೆ. ಈಗ ತಾವು 31ನೇ ತಾರೀಕು ಜುಲೈ 31, 2026ರಂದು ರಾಜ್ಯ ಮಟ್ಟದ ರೈತರ ಸಲಹಾ ಸಮಿತಿಗೆ ತಾವು ಹಾಜರಾಗಿದ್ದೀರಿ, ಆತ್ಮ ಯೋಜನೆಯ ಒಬ್ಬ ಸದಸ್ಯರಾಗಿ ಶಿವಮೊಗ್ಗ ಜಿಲ್ಲೆಯಿಂದ. ಇದರಲ್ಲಿ ತಾವು ಯಾವ ಒಂದು ಸಲಹೆಗಳನ್ನು ಕೊಟ್ಟಿದ್ದೀರಿ, ಯಾವ ಒಂದು ಶಿಫಾರಸನ್ನು ಮಾಡಿದಿರಿ ಹೇಳಿ ಸರ್. ಅಲ್ಲಿ ಎಲ್ಲಾ ರೈತರು ನಂತರನೇ ಸುಮಾರು ಜನ ರೈತರು ಅವ್ರವ್ರ ಸಲಹೆಗಳನ್ನ ಹೇಳಿದ್ರು. ಬೀಜ ಉತ್ಪಾದನೆಗೆ ಜಾಸ್ತಿ ಪ್ರೋತ್ಸಾಹ ಬೇಕು, ಮತ್ತೆ ಈಗ ವೇಸ್ಟ್ ಜಾಗ ಇರುತ್ತೆ ಅಂಥದಕ್ಕೆ ಬೆಳೆ ಬೆಳೆಯೋದಕ್ಕೆ ಕೃಷಿಕರಿಗೆ ಪ್ರೋತ್ಸಾಹ ಧನವಾಗಿ ಮಾಡಿ ಅವರಿಗೆ ಬೆಳೆ ಬೆಳೆಯೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು, ಕೃಷಿ ಹೊಂಡಗಳನ್ನ ಮಾಡಬೇಕು, ಮತ್ತೆ ನೆಲ ಜಲನ ಸಂರಕ್ಷಣೆ ಮಾಡಬೇಕು, ನಮ್ಮ ಒಂದು ಅರಣ್ಯ ಸಂಪತ್ತನ್ನ ಕಾಪಾಡ್ಕೋಬೇಕು. ಈಗ ನೀರಿನ ಸಮಸ್ಯೆ ಅಭಾವಗಳು ಬಂದಾಗ ನಾವು ಹೇಗ್ ಮಾಡಬೇಕು, ಕೃಷಿ ಹೊಂಡನೇ ಆಯ್ತು, ಮತ್ತೊಂದೇ ಆಯ್ತು, ಅದು ರೈತರಿಗೆ ಯಾವ ತರ ಬೇಕು. ಈಗ ನಾವು ನೆಲವನ್ನ ಹೆಂಗೆ ರಕ್ಷಣೆ ಮಾಡಬೇಕು, ಜಲವನ್ನ ಹೆಂಗೆ ರಕ್ಷಣೆ ಮಾಡಬೇಕು, ಈ ಕಾಡುಗಳು ಈಗೆಲ್ಲ ಕಡಿಮೆ ಆಗ್ತಾ ಇದೆ. ಇಡೀ ಇರೋ ಸ್ಟೇಟ್ ಅಲ್ಲಿ ಇರೋರು ಎಲ್ಲರೂ ಒಬ್ಬೊಬ್ರು ಒಂದೊಂದು ಮರ ಆಗೋವಂತ ಒಂದು ಗಿಡನ ನೆಟ್ರೆ ನೆಕ್ಸ್ಟ್ ಮುಂಬರುವ ಪೀಳಿಗೆಗೆ ಒಂದು 10 ವರ್ಷ 20 ವರ್ಷ ಆದ್ಮೇಲೆ ನೆಕ್ಸ್ಟ್ ಜನರೇಷನ್ಗೆ ಒಂದು ಸಸ್ಯ ಸಂಪತ್ತು, ಒಂದು ಅರಣ್ಯ ಸಂಪತ್ತನ್ನ ಕೊಡುಗೆಯಾಗಿ ಕೊಡ್ಬೋದು. ಆ ತರ ಸುಮಾರು ಜನ ಮಾಹಿತಿ ಕೊಟ್ರು ಸರ್. ನಾವು ನಮ್ಮ ಕಡೆಯಿಂದ
ಮಾಹಿತಿ ಅಂದ್ರೆ ಈಗ ಹೆಚ್ಚಿನ ಮೌಲ್ಯವರ್ಧತೆ ಉತ್ಪನ್ನಗಳು ಏನು ಸಿರಿಧಾನ್ಯಗಳಲ್ಲಿ ಮಾಡ್ತಾ ಇದ್ದೀವಿ, ನಮ್ಮಲ್ಲಿರೋ ಜ್ಞಾನವನ್ನ ಬೇರೆ ಜಿಲ್ಲೆಗಳಿಗೂ ನಾವು ಬಂದು ಅಲ್ಲಿ ಕೊಡ್ತೀವಿ. ಇನ್ನು ಹೆಚ್ಚಿನ ತರಬೇತಿಯನ್ನು ನಮಗೆ ಕೊಟ್ರೆ ನಾವು ಕೂಡ ತಗೊಂತೀವಿ. ಮತ್ತೆ ಈಗ ಎಲ್ಲರೂ ಇಡೀ ಜಿಲ್ಲೆಯಲ್ಲಿ ಎಲ್ಲರೂ ಏನೇನು ಬೆಳೆಗಳನ್ನ ಬೆಳೆದು ರೈತರು ಮೌಲ್ಯವರ್ಧನೆ ಮಾಡ್ತಾ ಇದ್ದಾರೆ. ಬೆಲ್ಲವನ್ನು ಮೌಲ್ಯವರ್ಧನೆ ಮಾಡ್ತಿದ್ದಾರೆ. ಮತ್ತೆ ರೈತರಿಗೆ ಈ ಸಮಗ್ರ ಟ್ರೈ ನಿಂಬೆ ಬೇಕು ಅಂತೇಳಿ ಅದ್ರ ಬಗ್ಗೆ ಟ್ರೈನಿಂಗ್ ಇದೆ. ಮತ್ತೆ ಮೇವಿನ ಬಗ್ಗೆ, ಉತ್ಪತ್ತಿ ಬಗ್ಗೆ ಅದಕ್ಕೂ ಕೂಡ ಕೇಳ್ತಾ ಇದ್ದಾರೆ ಸಲಹೆಗಳು. ಬೇಕು ಸರ್ ನಮಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ ಆ ತರ. ಆಮೇಲೆ ಇನ್ನೂ ಸುಮಾರು ಈಗ ಬೇಲಿ ವ್ಯವಸ್ಥೆ ಮಾಡ್ಕೊಡೋದಕ್ಕೆ, ಆಮೇಲೆ ಸಿರಿಧಾನ್ಯ ನವಣೆನ ಮೌಲ್ಯವರ್ಧನೆ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ತರಬೇತಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಜೀವಂತ ಬೇಲಿಗೆ ಈಗೇನು ಹೊಲಕ್ಕೆ ಬೇಲಿ ಸಬ್ಸಿಡಿಗಳು ಅದ್ರ ಬಗ್ಗೆ ಇದ್ ಮಾಡ್ತಿದ್ದಾರೆ. ಆಮೇಲೆ ಈಗ ಬೆಲ್ಲ ಮೌಲ್ಯವರ್ಧನೆ ಮಾಡೋದು ವಿಜಯಪುರದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಎಲ್ಲಾ ಸರ್ ಆ ಥರ. ಆಮೇಲೆ ಸಬ್ಸಿಡಿಗಳು ಈಗ ಮೋಟಾರಿಗೆ ಸಬ್ಸಿಡಿಗಳು, ಪಾಲಿಥಿನ್ ಹೌಸಿಗೆ ಸಬ್ಸಿಡಿಗಳು, ಈ ಥರದಕ್ಕೆಲ್ಲ ಇದೆ. ಆಮೇಲೆ ಮಾರ್ಕೆಟಿಂಗ್ ಬಗ್ಗೆ ತರಬೇತಿ ಸ್ಕೀಮ್ ಪ್ರಾರಂಭಿಸಬೇಕು ಅಂತ ಕೇಳಿದ್ರು. ಈಗ ಮಾರ್ಕೆಟಿಂಗ್ ಹೆಂಗ್ ಮಾಡೋದು ಅನ್ನೋದ್ರ ಬಗ್ಗೆ ನಮಗೆ ಅರಿವಿರಲ್ಲ. ಅದನ್ನ ಹೆಂಗೆ ನಾವು ಸ್ಕಿಲ್ ಅನ್ನ ಬೆಳೆಸ್ಕೋಬೇಕು, ಕೌಶಲ್ಯವನ್ನು ಹೆಂಗ್ ಬೆಳೆಸ್ಕೋಬೇಕು ಅದ್ರ ಬಗ್ಗೆ ತರಬೇತಿ ಬೇಕು ಅಂದ್ರು. ಈಗ ಈ ಕೊಪ್ಪಳ ಜಿಲ್ಲೆ ಅವ್ರು ಕೂಡ ನೈಸರ್ಗಿಕ ಕೃಷಿಕರ ಬಗ್ಗೆ ಅದಕ್ಕೆ ತರಬೇತಿ ಹೌದು ಬೇಕು ಅಂತ ಹೇಳಿದ್ರು. ಸಾವಯವ ಕೃಷಿಯಲ್ಲೇನೆ ಸುಮಾರು ರೈತರಿಗೆ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಮೂಡಿಸ್ಬೇಕು ಅಂತ ಹೇಳಿದ್ರು. ಜೀವಾಮೃತ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಪ್ರತಿಯೊಂದ್ರ ಬಗ್ಗೆನೂ ಎಲ್ಲರೂ ಮಾತಾಡಿದ್ರು ಸರ್. ಈಗ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಒಂದು ಸಿಟಿ ಸೆಂಟ್ರಲ್ ನಡುವೆ ನಮ್ಮ ಸುತ್ತಮುತ್ತ ತಾಲೂಕುಗಳು ರೈತರುಗಳು ಮೌಲ್ಯವರ್ಧನೆ ಉತ್ಪನ್ನಗಳನ್ನ, ಅದು ರೈತ ಹೆಣ್ಮಕ್ಳು ಅವ್ರ ಬೆಳೆ ಬೆಳೆದಿದ್ದನ್ನೇ ಉತ್ಪನ್ನವನ್ನ ನಾವಲ್ಲಿ ಮೌಲ್ಯವರ್ಧನೆ ಮಾಡಿದ್ದನ್ನ ಇಟ್ಬಿಟ್ಟು ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಕಲ್ಪಿಸ್ಕೊಟ್ರೆ, ಈಗ ನಾಟಿ ಹಸುವಿನ ತುಪ್ಪ ಆಗಿರ್ಬೋದು, ಗಂಜಲ ಆಗಿರ್ಬೋದು, ಅದು ಕೂಡ ಈಗ ಮಾರ್ಕೆಟ್ ಅಲ್ಲಿ ಎಲ್ಲಾ ಕಡೆನೂ ಇದೆ. ಆ ತರದ್ದು ಕ್ವಾಲಿಟಿ ಆಗಿರೋದು, ನೀಟ್ನೆಸ್ ಇರೋದು ಅಂತದ್ದು, ಮತ್ತೆ ರೈತರ ಉತ್ಪನ್ನಗಳಿಗೆ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅಂತ ನಾವು ಕೇಳಿದ್ವಿ ಸರ್. ಆಮೇಲೆ ಹೆಚ್ಚಿನದು ವಿಚಾರ ಯಾವ ಬಗ್ಗೆ ಚರ್ಚೆ ಆಯ್ತು ಹೇಳಿ? ಕೊನೆವರೆಗೂ ಅದು ಏನು ನಮ್ಗೆ ಅದ್ರ ಬಗ್ಗೆ ಇನ್ನೂ ಉತ್ತರನೇ ಸಿಗ್ಲಿಲ್ಲ, ತುಂಬಾನೇ ಚರ್ಚೆ ಆಯ್ತು ಅಂತ ಅನ್ನೋದಾದ್ರೆ ಏನು, ಯಾವ ವಿಚಾರ ಬಗ್ಗೆ ಚರ್ಚೆ ಆಯ್ತು ಜಾಸ್ತಿ ಅಂತ ಏನಿಲ್ಲ ಸರ್, ಎಲ್ಲ ನಾರ್ಮಲ್ ಆಗೇ ಇತ್ತು. ಆ ಥರ ಒಂದೇನಿರಲಿಲ್ಲ. ಅಲ್ಲ ಅಂದ್ರೆ ಕೆಲವೊಂದು ವಿಚಾರದಲ್ಲಿ ಅಂದ್ರೆ ಜಾಸ್ತಿ ಅದ್ರ ಬಗ್ಗೆ ಚರ್ಚೆ ಆಗಿರ್ತದೆ. ಆ ಥರದ್ದು ಒಂದು ಚರ್ಚೆ ವಿಚಾರ ಬಂದರೆ ಎಲ್ಲನೂ ಸಮನಾಗಿನೇ ಹೇಳಿದ್ರ ಅಥವಾ ಮಾರ್ಕೆಟಿನ ಬಗ್ಗೆ ಸ್ವಲ್ಪ ಸಮಸ್ಯೆ ಇದೆ ಅಂತಂತಂದ್ರೆ ಏನು ರೀತಿ? ಮಾರ್ಕೆಟಿನ ಸಮಸ್ಯೆನೇ ತುಂಬಾ ಬಂತು, ಎಲ್ಲರೂ ಅದೇ ಹೇಳಿದ್ರು. ಆದರೆ ಧಾರವಾಡ ಏನು KVK, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಅಂತ ಏನಿದೆ, ಬೆಂಗಳೂರು KVK, ಧಾರವಾಡ KVK, ಇವರು ಇಬ್ರು ಸಮಗ್ರವಾಗಿ ತುಂಬಾನೇ ರಿಸರ್ಚ್ ಮಾಡಿದ್ದಾರೆ. ಮತ್ತೆ ಅವರು ಹೇಳಿದ್ರು ಏನೇನು ಮಾಡ್ಬೋದು, ರೈತರಿಗೆ ಏನೇನು ಅನುಕೂಲ ಆಗಬೇಕು. ಈಗ ಸಿರಿಧಾನ್ಯಗಳು ಬೆಳೆಯೋದಕ್ಕೆ ಅದು ಬೀಜಗಳನ್ನ ಸಬ್ಸಿಡಿಯಲ್ಲಿ ಕಡಿಮೆ ದರದಲ್ಲಿ ರೈತರಿಗೆ ಒದಗಿಸ್ತಕ್ಕಂಥದ್ದು, ಅವರು ಬೆಳೆಯೋದಕ್ಕೆ ಏನು ಅನುಕೂಲ ಬೇಕು ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಚರ್ಚೆ ಆಯ್ತು ಸರ್. ಸಿರಿಧಾನ್ಯಗಳ ಬಗ್ಗೆನೇ ಸ್ವಲ್ಪ ಚರ್ಚೆ ಜಾಸ್ತಿ ಆಯ್ತು. ಆದ್ರೆ ಸಿರಿಧಾನ್ಯಕ್ಕೆ ಬಂದ್ರೆ ನಮ್ಮ ಚಿಕ್ಕಮಗಳೂರು ಆಗಿರ್ಲಿ, ದಾವಣಗೆರೆ ಸ್ವಲ್ಪ ಭಾಗದಲ್ಲಿ ಇದೆ ಸಿರಿಧಾನ್ಯ. ಶಿವಮೊಗ್ಗದಲ್ಲಿ ಅಂತೂ ಅದ್ರ ಹೆಸರೇ ತೆಗೆಯೋದಿಲ್ಲ, ಹೇಳೋದು ಇಲ್ಲ, ಅದ್ರ ಬಗ್ಗೆ ಯಾರು ಏನು ಅನ್ನೋದು ಇಲ್ಲ. ಹೌದು ಸರ್. ಸೊ ಅವ್ರು ಬೆಳೆ ಬೆಳಿಲಿಕ್ಕೆ ಮಾಹಿತಿ ಜ್ಞಾನ ಕೂಡ ಇಲ್ಲ ಸರ್ ಶಿವಮೊಗ್ಗದಲ್ಲಿ. ಅದೇ ಈಗ ಬೇರೆ ಡಿಸ್ಟಿಕ್ ಅಲ್ಲಿ ಮಾಹಿತಿ ಇದೆ, ಎಲ್ಲ ಇದೆ. ಈ ಅಡಿಕೆಗೆ ಮಾರು ಹೋಗಿ ಅದನ್ನೆಲ್ಲ ಮರ್ತು ಬಿಟ್ಟಿದ್ದಾರೆ. ಹೌದು ಸರ್, ಮಾಹಿತಿ ಇದೆ. ಹಿಂದೆ ಎಲ್ಲ ಬೆಳಿತಿದ್ರು, ಅದನ್ನ ಈಗ ಇದು ಹಣ ಕೊಡ್ತಕ್ಕಂಥ ಬೆಳೆ ಅಂತ ಹೇಳ್ಬಿಟ್ಟು ಅದನ್ನ ಕಮರ್ಷಿಯಲ್ ಕ್ರಾಪ್ಗೆ ಒತ್ತು ಕೊಟ್ಟಿದ್ದಾರೆ. ಅದಕ್ಕೆ ಪ್ರಾಶಸ್ತ್ಯ ಕೊಟ್ಟು ಅದ್ರ ಬಗ್ಗೆನೇ ಜಾಸ್ತಿ ಸ್ವಲ್ಪ ಒಲವು ತೋರಿಸ್ತಾ ಇದ್ದಾರೆ. ನೀವು ಅದ್ರ ಬಗ್ಗೆ ಮಾತಾಡ್ತೀನಿ ಅಥವಾ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂದ್ರೆ ಮಾತ್ರ ಜನ ಸೇರ್ತಾರೆ, ಹೊರತು ಬೇರೆ ಏನಾದ್ರೂ ಇದ್ರೆ ಯಾರು ಸೇರೋದಿಲ್ಲ, ರೈತರು ಕೂಡ ಯಾರು ಸೇರೋದಿಲ್ಲ. ಸೊ ಆ ಒಂದು ವಿಚಾರದಲ್ಲಿ ನಾವು ಇದ್ರ ಬಗ್ಗೆ ಅಂತದ್ರಲ್ಲಿ ಕೂಡ ಈಗ ಸರ್ಕಾರದವರು ಹೇಳ್ತಾರೆ ಇಲ್ಲ ಮಾಡ್ಲೇಬೇಕು ಅಂತ. ಮಾಡ್ಲೇಬೇಕು ಅಂದಾಗ ಅವಾಗ ಏನ್ ಮಾಡ್ತೀರಾ? ಅದಕ್ಕೆ ಸರ್ ಈಗ ಅವೇರ್ನೆಸ್ ಪ್ರೋಗ್ರಾಮ್ ನ ತಂದಿದ್ದಾರೆ. ಈಗ ಆತ್ಮ ಯೋಜನೆಯಿಂದನೇ ಕೃಷಿ ರೈತ ಸಂಪರ್ಕ ಕೇಂದ್ರಗಳಿಂದ ಈ ರೈತ ಪಾಠಶಾಲೆಗಳನ್ನ ಮಾಡ್ತಿದ್ದಾರೆ. ಇದು ಸ್ವಲ್ಪ ಚರ್ಚೆ ಆಯ್ತು. ಮತ್ತೆ ಎಲ್ಲರೂ ಅಡಿಕೆನೆ ಬೆಳೆದ್ರೆ ನಮ್ಗೆ ಕಷ್ಟ ಆಗುತ್ತೆ ಜೀವನ ಮಾಡೋದಕ್ಕೆ. ಎಲ್ಲರೂ ಎಲ್ಲದನ್ನು ಬೆಳಿಬೇಕು, ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸ್ಕೋಬೇಕು ಅನ್ನೋದೇ ಜಾಸ್ತಿ ಚರ್ಚೆ ಆಯ್ತು ಸರ್.
ಒಟ್ಟಾರೆಯಾಗಿ ಈ ಕೃಷ್ಯೋನ್ನತಿ ಕೃಷಿ ವಿಸ್ತರಣೆ ಯೋಜನೆಯಡಿಯಲ್ಲಿ ರಾಜ್ಯ ಮಟ್ಟದ ರೈತರ ಸಲಹಾ ಸಮಿತಿಗೆ ತಾವು ಹಾಜರಾಗಿ ತಮ್ಮ ಅಮೂಲ್ಯವಾದ ಸಲಹೆ ಸೂಚನೆ ಮತ್ತೆ ನಿರ್ದೇಶನಗಳನ್ನು ನೀಡಿದಿರಿ. ಸಾರಾಂಶ ರೂಪದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಸರ್, ನಮ್ಮ ತಾಲೂಕು ನಮ್ಮ ಡಿಸ್ಟಿಕ್ಕಿಗೆ ಏನು ಒಳ್ಳೇದಾಗುತ್ತೆ, ರೈತರಿಗೆ ಒಳ್ಳೇದಾಗುತ್ತೆ ಅನ್ನೋ ಸಲಹೆಗಳನ್ನು ಯಾರೇ ಕೊಟ್ಟರು ಕೂಡ ನಾವು ಅದನ್ನ ಒಂದು ಈಗ ಅಧಿಕಾರಿಗಳ ಮಧ್ಯೆ ನಮ್ಮ ಡಿಸ್ಟಿಕ್ ಮಧ್ಯೆ ಒಂದು ಸೇತುವೆ ಥರ ಮಾಧ್ಯಮ ಥರ ನಾನು ಇದ್ದೀನಿ ಸರ್. ಯಾರೇ ರೈತರು ಸಲಹೆ ಕೊಟ್ರು ಅದನ್ನ ನಾನು ಮೇಲಧಿಕಾರಿಗಳಿಗೆ ತಿಳಿಸ್ತೀನಿ, ಆತ್ಮ ಸಿಬ್ಬಂದಿಯವ್ರಿಗೆ ತಿಳಿಸ್ತೀನಿ. ಅಲ್ಲಿ ಈ ತರ ರೈತರಿಗೆ ಒಂದು ಅವಶ್ಯಕತೆ ಇದೆ, ಈ ತರ ಒಂದು ಚರ್ಚೆ ಮಾಡೋದಕ್ಕೆ ಅವಕಾಶಗಳನ್ನ ಕೊಡಬೇಕು. ರೈತರು ಸಲಹೆ ಕೊಟ್ಟಿದ್ದಾರೆ ಸರ್, ನಂದು ಒಬ್ಳದೇ ಸಲಹೆ ಅಲ್ಲ, ನಮ್ಮ ಇಡೀ ನಮ್ಮ ರೈತರಿಗೆ, ನಮ್ಮ ಡಿಸ್ಟಿಕ್ಕಿನ ರೈತರಿಗೆ ಒಳ್ಳೆ ಸಲಹೆಗಳು ಯಾರಿಂದ ಏನು ಟ್ಯಾಲೆಂಟ್, ಅವ್ರವ್ರ ಟ್ಯಾಲೆಂಟ್ ಅಲ್ಲಿ ಏನೇನು ಜ್ಞಾನ ಬರುತ್ತೋ ಗೊತ್ತಿಲ್ಲ, ಅವರಿಂದ ನಾನು ಮಾಹಿತಿ ತಗೊಂಡು ಬೇಕಾದ್ರೆ ನಾನು ಅಲ್ಲಿ ಹೆಂಗೂ ಟ್ರೈನಿಂಗಿಗೆ ಮತ್ತೆ ಮೀಟಿಂಗಿಗೆ ಹೋಗ್ತಾ ಇರ್ತೀನಿ, ಅಲ್ಲಿ ಒಂದು ವ್ಯಕ್ತಪಡಿಸ್ತೀನಿ ಸರ್. ಈ ತರ ರೈತರು ಹೇಳ್ತಾ ಇದ್ದಾರೆ ಸರ್, ಈ ತರ ವಿಷಯಗಳಿಗೆ ಯಾವ ತರ ಕಾರ್ಯಗತ ಮಾಡ್ತೀರಾ, ಕಾರ್ಯಕ್ರಮಗಳನ್ನು ಕೈಗೊಳ್ತೀರಾ ಅಂತ ನಾನು ಅಲ್ಲಿ ಪ್ರಸ್ತಾಪ ಮಾಡ್ತೀನಿ ಸರ್. ತುಂಬಾ ಧನ್ಯವಾದ ಮೇಡಮ್. ಇದುವರೆಗೆ ತಾವು ಕೃಷ್ಯೋನ್ನತಿ ಕೃಷಿ ವಿಸ್ತರಣೆ ಆತ್ಮ ಯೋಜನೆಯಡಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜ ಸೇವೆ ಅಂತಲೇ ಹೇಳ್ಬೋದು, ಸಮಾಜಕ್ಕೆ ಪೂರಕವಾದ ಅಭಿವೃದ್ಧಿಗೆ ಪೂರಕವಾದ ರೈತರ ಅಭಿವೃದ್ಧಿಗೆ ಪೂರಕವಾದ ರೈತರಿಗೆ ಏನೇ ಇರ್ತಕ್ಕಂಥ ಒಂದು ಸಲಹೆ ಸೂಚನೆಗಳ ಒಂದು ಏನು ಇದೆ ಕೃಷಿ ಉನ್ನತಿ ಅಥವಾ ಕೃಷಿ ವಿಸ್ತರಣಾ ಇದು ಆತ್ಮ ಯೋಜನೆಯಲ್ಲಿ ಈ ಒಂದು ತೊಡಗಿಸಿಕೊಂಡು ತಾವು ಸೇವೆ ಸಲ್ಲಿಸ್ತಾ ಇದ್ದೀರಾ. ನಿಮ್ಮ ಒಂದು ಎಲ್ಲ ಆಶಯಗಳು ನೆರವೇರಲಿ ಮತ್ತು ಹೀಗೆ ಈ ಥರದ ಒಂದು ಸೇವೆನ ನೀವು ಮುಂದುವರಿಸಿ ಅಂತ ಹೇಳುತ್ತಾ ತಮ್ಮ ದೂರವಾಣಿ ಸಂಖ್ಯೆಗೆ ಬಂದರೆ ಕೊಡಬಹುದಾ? 720 42 98 11 2. ಇನ್ನೊಂದು ಹೇಳ್ತೀನಿ ಸರ್, ಇನ್ನೊಂದು ನಂಬರು 73 53 52 73 46. ಇದು ನೀವು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ಒಳಗಾಗಿ ಯಾವಾಗಾದ್ರೂ ತಾವು ಫೋನ್ ಅನ್ನ ಸ್ವೀಕಾರ ಮಾಡ್ತೀರಾ, ಉತ್ತರ ಕೊಡ್ತೀರಾ ಅಲ್ವಾ? ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಒಂದು ಮಾಹಿತಿಯನ್ನ, ಅತಿ ಉಪಯುಕ್ತವಾದಂತ ಒಂದು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ, ನಮ್ಮ ರೈತ ಬಾಂಧವರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮಸ್ಕಾರ ಮೇಡಮ್. ಎಲ್ರಿಗೂ ಧನ್ಯವಾದಗಳು ಹೇಳ್ತೀನಿ, ಇಷ್ಟೊತ್ತು ಅವಕಾಶ ಮಾಡಿಕೊಟ್ರಿ ನಾನು ಮಾತಾಡಲಿಕ್ಕೆ. ಮತ್ತು ಎಲ್ಲ ರೈತ ಹೆಣ್ಮಕ್ಳು ಮುಂದುವರಿಬೇಕು, ನಮ್ಮ ಹಳ್ಳಿಗಳು ಇಂಪ್ರೂವ್ಮೆಂಟ್ ಆಗಬೇಕು, ನಮ್ಮ ಜಿಲ್ಲೆಗಳು ಇಂಪ್ರೂವ್ಮೆಂಟ್ ಆಗಬೇಕು. ರೈತರು ಏನೇ ಸಲಹೆ ಕೊಟ್ಟರು ಖಂಡಿತ ನಾನು ಅದನ್ನು ಮೇಲಧಿಕಾರಿಗಳಿಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 94872600. ಇನ್ನೊಮ್ಮೆ ಕೇಳಿ: 9481572600.